श्रीगुरुभ्यो नमः। शुक्लांबरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। वागीशाद्यासु मनसः सर्वार्थानामुपक्रमे यन्नत्वा कृतकृत्यास्युस्तन्नमामि गजाननं। गोष्पदीकृतवारीशम् अशकीकृतराक्षसं रामायणमहामालारत्नं वन्दे नीलात्मजं। वैदेहीसहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम्। अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं ರಾಮಂ ಭಜೆ ಶ್ಯಾಮಲಂ. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಸರ್ಗಾನುಸಂಧಾನದಲ್ಲಿ ನಾವು ಕಿಷ್ಕಿಂಧಾಕಾಂಡದ 41ನೆಯ ಸರ್ಗವನ್ನು ಗಮನಿಸ್ತಾ ಇದ್ದೇವೆ. 41ನೇ ಸರ್ಗದಲ್ಲಿ ಈಗಾಗಲೇ ಒಂದು ದೊಡ್ಡ ವಾನರ ಸೇನೆಯನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದಂತಹ ಸುಗ್ರೀವ ದಕ್ಷಿಣ ದಿಕ್ಕಿಗೆ ಹೋಗುವುದಕ್ಕಾಗಿ ಇನ್ನೊಂದು ವಾನರ ಸೇನೆಯನ್ನು ಕಳುಹಿಸುವುದಕ್ಕೆ ಉದ್ಯುಕ್ತನಾಗ್ತಾನೆ. ಆ ವಾನರ ಸೇನೆಯಲ್ಲಿ ನೀಲ, ಹನುಮಂತ, ಬ್ರಹ್ಮಪುತ್ರನಾದ ಮಹಾಬಲವಂತನಾದಂತಹ ಜಾಂಬವಂತ ಎಲ್ಲರೂ ಕೂಡ ಇರ್ತಾರೆ. ಸುಹೋತ್ರ, ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, ಗವಯ, ಸುಷೇಣ, ಋಷಭ, ಮೈಂದ, ದ್ವಿವಿಧ, ವಿಜಯ, ಗಂಧಮಾದನ, ಅಗ್ನಿಪುತ್ರರಾದಂತಹ ಉಲ್ಕಾಮುಖ ಹಾಗೂ ಅಸಂಗರ ಎನ್ನುವಂಥವರನ್ನೆಲ್ಲ ಕಳುಹಿಸ್ತಾನೆ. ಹಾಗೂ ವಾನರ ಯೋಗ್ಯತೆಯನ್ನು ಬಲ್ಲವನಾದಂತಹ ಸುಗ್ರೀವ, ವೇಗ ವಿಕ್ರಮ ಸಂಪನ್ನರಾದ ಅಂಗದನೇ ಮೊದಲಾದ ವೀರರನ್ನು ಈ ರೀತಿಯಾಗಿ ದಕ್ಷಿಣ ದಿಕ್ಕಿಗೆ ಕಳುಹಿಸ್ತಾನೆ. ಈ ದಕ್ಷಿಣ ದಿಕ್ಕಿಗೆ ಹೊರಟಂತಹ ಸೇನೆಗೆ ಅಂಗದನನ್ನು ಅಧಿಪತಿಯನ್ನಾಗಿ ಮಾಡ್ತಾನೆ. ಹಾಗೆ ಅವರು ದಕ್ಷಿಣ ದಿಕ್ಕಿಗೆ ಹೊರಡುವಾಗ ಅವರಿಗೆ ದುರ್ಗಮವಾದಂತಹ ದಕ್ಷಿಣ ದಿಕ್ಕಿನ ವಿವರಣೆಯನ್ನು, ದಕ್ಷಿಣ ದಿಕ್ಕಿನಲ್ಲಿರುವಂತಹ ಕೆಲವು ಭಾಗಗಳನ್ನು ವಿವರಣೆ ಮಾಡುವುದಕ್ಕೆ ಆರಂಭ ಮಾಡ್ತಾನೆ. ಅಲ್ಲಿ ಸುಗ್ರೀವ ಹೇಳ್ತಾನೆ, ವಾನರರೇ, ನೀವು ಸಹಸ್ರ ಶಿಖರಗಳಿಂದಲೂ ನಾನಾ ವೃಕ್ಷಲತೆಗಳಿಂದಲೂ ಪರಿವೃತವಾದಂತಹ ವಿಂಧ್ಯಗಿರಿಯನ್ನು, ಮಹಾಸರ್ಪಗಳಿಗೆ ನೆಲೆಯಾಗಿ ದುರ್ಗಮವಾಗಿರುವಂತಹ ನರ್ಮದಾ ನದಿಯನ್ನು ದಾಟಿ ದಕ್ಷಿಣಕ್ಕೆ ಬರಬೇಕು. ಅನಂತರ ರಮ್ಯವಾದ ಗೋದಾವರಿ ನದಿ, ಮಹಾನದಿಯಾದ ಕೃಷ್ಣವೇಣಿ, ಪೂಜ್ಯವಾದ ಮಹಾಸರ್ಪಗಳಿಗೆ ಆಶಯವೂ ಆದಂತಹ ವರದಾ ನದಿಗಳು ಸಿಗ್ತವೆ. ಅದಲ್ಲದೆ ಮೇಖಲ, ಉತ್ಕಲ, ದಶಾರ್ಣ ದೇಶಗಳು, ಅದೇ ರೀತಿ ಅಶ್ವವಂತಿ, ಆವಂತಿ ನಗರಗಳು ನಿಮಗೆ ಸಿಗ್ತವೆ. ಆ ಪ್ರದೇಶಗಳಲ್ಲಿ ವೈದೇಹಿಯನ್ನು ನೀವು ಹುಡುಕಬೇಕು. ಹಾಗೆ ವಿದರ್ಭ, ಋಷ್ಟಿಕ, ರಮ್ಯವಾದಂತಹ ಮಾಹಿಷಕ ದೇಶ, ಹಾಗೆ ವಂಗ, ಕಲಿಂಗ, ಕೌಶಿಕ ಮೊದಲಾದಂತಹ ಪ್ರಾಂತಗಳು ನಿಮಗೆ ಸಿಗ್ತವೆ. ಅಲ್ಲಿ ಕೂಡ ಹುಡುಕಬೇಕು ನೀವು. ಹಾಗೆ ದಂಡಕಾರಣ್ಯದಲ್ಲಿ ಇರುವಂತಹ ಪರ್ವತ, ನದಿ, ಗುಹೆಗಳನ್ನು ಹುಡುಕಬೇಕು. ಗೋದಾವರಿ ನದಿಯ ಪ್ರಾಂತವನ್ನು ಸರಿಯಾಗಿ ಶೋಧನೆ ಮಾಡಬೇಕು. ಹಾಗೆ ಆಂಧ್ರ, ಪುಂಡ್ರ, ಚೋಳ, ಪಾಂಡ್ಯ, ಕೇರಳ ರಾಜ್ಯಗಳನ್ನು ಹುಡುಕಬೇಕು. ಆಮೇಲೆ ವಿವಿಧ ಧಾತುಗಳಿಂದ ಕೂಡಿರುವಂತಹ ಒಂದು ಅಯೋಮುಖ ಅನ್ನುವಂತಹ ಪರ್ವತ ನಿಮಗೆ ಸಿಗ್ತದೆ. ಈ ಅಯೋಮುಖ ಅನ್ನುವಂತಹ ಪರ್ವತವೇ ಸಹ್ಯಾದ್ರಿ ಪರ್ವತ ಅನ್ನುವಂಥದ್ದು ಕೆಲವು ವಿದ್ವಾಂಸರ ಅಭಿಪ್ರಾಯ ಕೂಡ ಇದೆ. ಆ ಪರ್ವತಕ್ಕೆ ನೀವು ಹೋಗಬೇಕು. ಅಲ್ಲಿ ಬಹಳ ಚಿತ್ರವರ್ಣದ ವಿಚಿತ್ರವಾದಂತಹ ಹೂವುಗಳೆಲ್ಲ ಅಲ್ಲಿ ಬೆಳೆಯುವುದನ್ನು ನೀವು ನೋಡ್ತೀರಿ. ಆ ಗಿರಿಗಳಲ್ಲೆಲ್ಲ ಹುಡುಕಬೇಕು. ಮತ್ತು ನೀವು ತಿಳಿನೀರಿನಿಂದ ಶೋಭಿಸ್ತಾ ಇರುವಂತಹ ಕಾವೇರಿ ನದಿಯನ್ನು ಕಾಣ್ತೀರಿ. ಆ ಸಹ್ಯಾದ್ರಿ ಪರ್ವತವನ್ನು ದಾಟಿ ಬಂದ ಮೇಲೆ ಕಾವೇರಿ ನದಿಯನ್ನು ಕಾಣ್ತೀರಿ. ಆ ನದಿಯಲ್ಲಿ ಅಪ್ಸರಸೆಯರು ವಿಹಾರ ಮಾಡ್ತಾ ಇರ್ತಾರೆ. ಅಲ್ಲೇ ಸಮೀಪದಲ್ಲಿ ಮಲಯ ಪರ್ವತದಲ್ಲಿ ಅಗಸ್ತ್ಯ ಮಹರ್ಷಿಗಳು ವಾಸವಾಗಿರ್ತಾರೆ. ಅವರನ್ನು ನೀವು ನೋಡಬಹುದು. ಹಾಗೆ ಸೂರ್ಯನಂತೆ ಪ್ರಕಾಶಿಸ್ತಾ ಇರ್ತಾರೆ. ಅವರಿಗೊಂದು ನಮಸ್ಕಾರ ಮಾಡಿ ಅವರ ಅನುಜ್ಞೆಯನ್ನು ಪಡೆದು ಮುಂದೆ ಹೊರಟು ಬನ್ನಿ. ತಾಮ್ರಪರ್ಣಿ ಎನ್ನುವಂತಹ ಒಂದು ಮಹಾ ನದಿಯನ್ನು ನೀವು ನೋಡ್ತೀರಿ. ಮೊಸಳೆಗಳಿಂದ ಕೂಡಿರುವಂತಹ ನದಿ ಅದು. ಅದನ್ನು ದಾಟಿ ಮುಂದೆ ಹೋಗಬೇಕು. ಆಮೇಲೆ ಚಂದನ ವೃಕ್ಷಗಳಿಂದಲೇ ಆಚ್ಛಾದಿತವಾದಂತಹ ದ್ವೀಪಗಳುಳ್ಳಂತಹ ಆ ತಾಮ್ರಪರ್ಣಿಯನ್ನು ಕಾಂತನ ಬಳಿಗೆ ಚಂದನಲಿಪ್ತಳಾದ ತರುಣಿ ಹೋಗುವ ಹಾಗೆ ಕಾಣ್ತಾ ಇದೆ. ಸಮುದ್ರರಾಜನ ಕಡೆಗೆ ಸಾಗುತ್ತಾ ಇದ್ದಾಳೆ. ಅನಂತರ ಮುಂದೆ ಹೋದರೆ ಪಾಂಡ್ಯರಾಜರ ನಗರದ್ವಾರ ಕವಾಟ ನಿಮಗೆ ಗೋಚರವಾಗುತ್ತದೆ. ದಿವ್ಯವಾದ ಆ ಕವಾಟ ಸುವರ್ಣಮಯವಾಗಿದೆ ಮತ್ತು ಮುಕ್ತಾಮಣಿಗಳಿಂದ ಭೂಷಿತವಾಗಿದೆ. ಅಲ್ಲಿಂದ ಮುಂದೆ ನಿಮಗೆ ಸಮುದ್ರ ಸಿಗ್ತದೆ ಆ ಕವಾಟವನ್ನು ದಾಟಿದರೆ. ಹಾಗೆ ಸಮುದ್ರ, ಆ ತಪ್ಪಲಿನಲ್ಲಿ ಚಿತ್ರವರ್ಣವಾದಂತಹ ವೃಕ್ಷಗಳಿದ್ದಾವೆ. ಆ ಸಮುದ್ರದ ಪಾರ್ಶ್ವದಲ್ಲಿ ಮಹೇಂದ್ರ ಪರ್ವತವನ್ನು ಅಗಸ್ತ್ಯರು ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಲತಾವೃಕ್ಷಗಳಿಂದ ಶೋಭಿಸ್ತಾ ಇದ್ದಂತಹ ಆ ಮಹೇಂದ್ರ ಪರ್ವತವನ್ನು ನೀವು ನೋಡಬೇಕು. ಹೀಗೆ ಆ ಮಹೇಂದ್ರ ಪರ್ವತದ ಭಾಗವನ್ನು ನೀವು ನೋಡ್ತೀರಿ. ಮಹೇಂದ್ರ ಪರ್ವತ
ಆ ಪರ್ವತದಲ್ಲಿ ದೇವತೆಗಳು, ಋಷಿಗಳು, ಯಕ್ಷರು, ಅಪ್ಸರಸರು ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸಿದ್ಧಚಾರಣರು ಅಲ್ಲಿ ನೆರೆದಿರ್ತಾರೆ. ಆ ಮಹೇಂದ್ರನು ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಅಲ್ಲಿಗೆ ಆಗಮಿಸ್ತಾನೆ ಮಹೇಂದ್ರ. ಆ ಕಾರಣದಿಂದಾಗಿ ಆ ಪ್ರದೇಶದಲ್ಲಿ ನೀವು ಹುಡುಕಬೇಕು ಸೀತೆಯನ್ನು. ಹಾಗೆ ಆ ಸಮುದ್ರದ ಆಚೆ ತೀರದಲ್ಲಿ ಶತಯೋಜನ ವಿಸ್ತೀರ್ಣವಾದಂತಹ ಒಂದು ದ್ವೀಪ ಇದೆ. ಅಲ್ಲಿಗೆ ಮನುಷ್ಯರು ಹೋಗುವುದಕ್ಕೆ ಶಕ್ಯ ಇಲ್ಲ. ಆ ದ್ವೀಪದಲ್ಲಿ ನೀವು ಸೀತೆಯನ್ನು ಹುಡುಕಬೇಕು. ಆ ದ್ವೀಪದಲ್ಲಿ ಒಂದು ಸ್ಥಳವನ್ನೂ ಬಿಡದ ಹಾಗೆ ನೀವು ಸೀತೆಯನ್ನು ಹುಡುಕಬೇಕು. ಕಪಿವೀರರೇ, ದುರಾತ್ಮನೂ ವಧಾರ್ಹನೂ ಆದಂತಹ ರಾವಣ ವಾಸವಾಗಿರುವಂತಹ ಸ್ಥಳವೇ ಅದು. ದೇವೇಂದ್ರನಂತೆ ಪರಾಕ್ರಮಿಯಾದ ಆ ರಾಕ್ಷಸೇಶ್ವರ ಅಲ್ಲಿ ವಾಸ ಆಗಿದ್ದಾನೆ. ದಕ್ಷಿಣ ಸಮುದ್ರ ಮಧ್ಯದೊಬ್ಬಳು ರಾಕ್ಷಸಿ ಇದ್ದಾಳೆ. ಅವಳ ಹೆಸರು ಅಂಗಾರಕೆ ಅಂತ. ಆ ರಾಕ್ಷಸಿ ಪ್ರಾಣಿಗಳ ನೆರಳನ್ನು ಹಿಡಿದು ಎಳೆದು ಆ ಪ್ರಾಣಿಗಳನ್ನು ಭಕ್ಷಿಸ್ತಾಳೆ ಅಂತ. ಮುಂದೆ ಇಲ್ಲಿ ಅಂಗಾರಕೆ ಅಂತ ಅದನ್ನು ಗುರುತಿಸ್ತಾರೆ. ಇದೇ ಒಂದು ರಾಕ್ಷಸಿಯ ಕಥೆ ಮುಂದೆ ಸುಂದರಕಾಂಡದಲ್ಲಿ ನಮಗೆ ಬರುವಾಗ ಸಿಂಹಿಕೆ ಅನ್ನುವಂತಹ ಹೆಸರು ಅಂತ ಗೊತ್ತಾಗ್ತದೆ. ಅಲ್ಲಿ ಆ ಹೆಸರನ್ನು ಬಳಕೆ ಮಾಡಿದ್ದಾಳೆ. ಅವಳಿಗೆ 2 ಹೆಸರಿತ್ತು ಅನ್ನುವುದು ನಮಗೆ ಅರ್ಥವಾಗ್ತದೆ ಇದರಿಂದ. ಹಾಗಾಗಿ ಆ ರಾಕ್ಷಸಿ ಇದ್ದಾಳೆ ಅಲ್ಲಿ, ಪ್ರಾಣಿಗಳನ್ನು ಭಕ್ಷಿಸ್ತಾಳೆ ಅವಳು. ವೀರಾಧಿವೀರರೇ, ಆ ದ್ವೀಪದಲ್ಲಿ ನಿಮ್ಮ ಸಂಶಯವು ತೀರುವವರೆಗೂ ಹುಡುಕಿ ನೋಡಬೇಕು. ರಾಮನ ಪತ್ನಿ ನಿಮಗೆ ನಿಸ್ಸಂದೇಹವಾಗಿ ಅಲ್ಲಿ ಸಿಕ್ಕೇ ಸಿಗ್ತಾಳೆ, ಅಲ್ಲಿ ಹುಡುಕಿ ನೀವು ಅಂತ ಹೇಳ್ತಾನೆ. ಮತ್ತು ಲಂಕಾದ್ವೀಪದಿಂದ 100 ಯೋಜನ ದೂರದಲ್ಲಿ ಪುಷ್ಪಿತಕ ಅನ್ನುವಂಥ ಒಂದು ಗಿರಿ ಇದೆ. ಸಮುದ್ರ ಮಧ್ಯದಲ್ಲಿದೆ ಅದು. ಸಿದ್ಧಚಾರಣರಿಂದ ಕೂಡಿರುವಂತಹ ಗಿರಿ. ಸೂರ್ಯ ಮತ್ತು ಚಂದ್ರ ಕಿರಣಗಳು ಪ್ರಕಾಶಿಸ್ತಾ ಇರ್ತವೆ ಅಲ್ಲಿ ಯಾವಾಗಲೂ ಕೂಡ. ಅದರ ಸುತ್ತಲೂ ಸಮುದ್ರ ಜಲದಿಂದ ಆವೃತವಾಗಿದೆ. ಆ ಪರ್ವತದ ಶಿಖರಗಳು ಗಗನವನ್ನು ಕೊರೆಯಿಸ್ತವೆಯೋ ಎನ್ನುವಂತೆ ಕಾಣ್ತಾ ಇರ್ತವೆ. ಕೊರೆಯುತ್ತವೆಯೋ ಎನ್ನುವ ಹಾಗೆ ಅಷ್ಟು ಎತ್ತರವಾಗಿ ಹೋಗಿರ್ತವೆ. ಮತ್ತು ಪುಷ್ಪಿತಗಿರಿ ಸುವರ್ಣಮಯವಾದ ಶಿಖರದಿಂದ ಸೂರ್ಯನು ರಜತಮಯ ಶಿಖರಕ್ಕೆ ಚಂದ್ರನು ಬರುತ್ತಾನೆ ಅಂತ. ಹೀಗೆ ಕೃತಘ್ನರಿಗೂ ಘಾತುಕರಿಗೂ ನಾಸ್ತಿಕರಿಗೂ ಈ ಪರ್ವತ ಗೋಚರವೇ ಆಗೋದಿಲ್ಲ. ಹಾಗಾಗಿ ನೀವು ಆ ಪರ್ವತಕ್ಕೆ ಪ್ರಣಾಮವನ್ನು ಅರ್ಪಿಸಿ ಅದರಲ್ಲಿ ಸೀತಾದೇವಿಯನ್ನು ಹುಡುಕಿ, ಅಲ್ಲಿಂದ ಮುಂದೆ ಸೂರ್ಯವಾನಿ ಎನ್ನುವಂತಹ ಪರ್ವತ ಇದೆ. ದುರ್ಗಮವಾದ ದಾರಿಯಿಂದ ಅಲ್ಲಿಗೆ ನೀವು ಹೋಗಬೇಕು. ಹೀಗೆ ಪುಷ್ಪಿತಗಿರಿಯಿಂದ 14 ಯೋಜನಗಳ ದೂರದಲ್ಲಿ ಆ ಪರ್ವತ ಇದೆ. ಅದನ್ನು ದಾಟಿ ಮುಂದೆ ಹೋದರೆ ವೈದ್ಯುತ ಅನ್ನುವಂತಹ ಒಂದು ಗಿರಿ ಶೈಲ ಸಿಗ್ತದೆ. ಅದು ಬೇಕಾದ ಹಣ್ಣುಗಳನ್ನು ಕೊಡುವಂತಹ ಸರ್ವಕಾಲದಲ್ಲಿಯೂ ಮನೋಹರವಾದಂತಹ ಒಂದು ಭಾಗ. ನೀವು ಆ ಬೆಟ್ಟದಲ್ಲಿ ಉತ್ತಮವಾದ ಫಲಗಳನ್ನು ತಿಂದು ಪ್ರಶಸ್ತವಾದ ಮಧುವನ್ನು ಕುಡಿದು ಮುಂದಕ್ಕೆ ಹೋಗಿ ಆಮೇಲೆ ನಿಮಗೆ ಕುಂಜರ ಅನ್ನುವಂತಹ ಒಂದು ಪರ್ವತ ಕಾಣ್ತದೆ. ಅದನ್ನು ಕಂಡು ನಿಮ್ಮ ಕಣ್ಣಿಗೂ ಮನಸ್ಸಿಗೂ ಆನಂದವಾಗ್ತದೆ. ಅಲ್ಲಿ ಅಗಸ್ತ್ಯ ಮುನಿಗಳಿಗೋಸ್ಕರವಾಗಿ ವಿಶ್ವಕರ್ಮ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದಾನೆ. ಅದು 1 ಯೋಜನ ಅಗಲವಾಗಿಯೂ 10 ಯೋಜನ ಉದ್ದವಾಗಿಯೂ ಇದೆ. ಆ ದಿವ್ಯ ಭವನವು ಸುವರ್ಣದಿಂದಲೂ ನಾನಾ ರತ್ನಗಳಿಂದಲೂ ಅಲಂಕೃತವಾದಂಥದ್ದು. ಅಲ್ಲದೆ ಕುಂಜರ ಪರ್ವತದ ಒಂದು ಪಾರ್ಶ್ವದಲ್ಲಿ ಸರ್ಪಗಳು ವಾಸವಾಗಿರುವ ಭೋಗವತಿ ಅನ್ನುವಂತಹ ಪುರ ಇದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತದೆ ಅಂತಂದರೆ, ಪಾತಾಳ ಲೋಕದ ಸರ್ಪಗಳು ವಾಸವಾಗಿರುವಂತಹ ಭೋಗವತಿ ಅನ್ನುವಂತಹ ಪಟ್ಟಣ ಭೂಮಿಯ ಮೇಲೆ ಇದೆ ಅನ್ನುವುದನ್ನು ರಾಮಾಯಣವೇ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ. ಎಂಬಾಗ ದಕ್ಷಿಣ ದಿಕ್ಕಿನಲ್ಲಿ ಮುಂದೆ ಹೋದರೆ ಯಾವುದೋ ಒಂದು ಭಾಗದಲ್ಲಿ ಅತ್ಯಂತ ಹೆಚ್ಚು ಸರ್ಪಗಳಿರುವಂತಹ ಪ್ರದೇಶವೇ ಭೋಗವತಿ ಪಟ್ಟಣ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹಾಗಾಗಿ ಅಲ್ಲಿಂದ ಕುಂಜರ ಪರ್ವತದ ಒಂದು ಪಾರ್ಶ್ವದಲ್ಲಿ ಭೋಗವತಿ ಪಟ್ಟಣ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ತೀಕ್ಷ್ಣ ದೌಟ್ರಗಳು, ಮಹಾವಿಷಗಳು ಆದ ಸರ್ಪಗಳು ಅದನ್ನು ರಕ್ಷಿಸ್ತಾ ಇದ್ದಾವೆ. ಮಹಾಪ್ರಾಜ್ಞನಾದ ವಾಸುಕಿ ಎಂಬಂತಹ ಸರ್ಪರಾಜ ಅಲ್ಲಿ ವಾಸವಾಗಿದ್ದಾನೆ. ನೀವು ಭೋಗವತಿಗೆ ಹೋಗಿ ಅಲ್ಲಿ ವೈದೇಹಿಯನ್ನು ಅರಸಬೇಕು. ಅದಕ್ಕೆ ಸಮೀಪದಲ್ಲಿರುವ ಅನೇಕ ರಹಸ್ಯ ಪ್ರದೇಶಗಳಿದೆ, ಅವುಗಳೆಲ್ಲವನ್ನೂ ನೀವು ಹುಡುಕಬೇಕು. ಅಲ್ಲಿಂದ ಮುಂದೆ ಹೋದರೆ ವೃಷಭಾಕಾರವಾದಂತಹ ಋಷಭ ಅನ್ನುವಂಥ ಒಂದು ಪರ್ವತ ಕಾಣಿಸ್ತದೆ. ಸರ್ವರತ್ನಮಯವಾದ ಆ ಪರ್ವತದಲ್ಲಿ ಗೋಶೀರ್ಷಕ, ಪದ್ಮಕ ಮತ್ತು ಹರಿಶ್ಯಾಮ ಎಂಬಂತಹ ದಿವ್ಯವಾದ ಚಂದನ ವೃಕ್ಷಗಳು ಬೆಳೀತಾ ಇವೆ. ಅವು ಅಗ್ನಿಯ ಹಾಗೆ ಪ್ರಜ್ವಲಿಸ್ತಾ ಇದ್ದಾವೆ. ವಾನರರೇ, ನೀವು ಮಾತ್ರ ಚಂದನ ವೃಕ್ಷಗಳನ್ನು ಮುಟ್ಟಬಾರದು. ಘೋರಾಕಾರವಾದ ರೋಹಿತ ಅನ್ನುವಂತಹ ಗಂಧರ್ವ ವನವನ್ನು ರಕ್ಷಿಸ್ತಾ ಇದ್ದಾನೆ. ಆ ಪರ್ವತದಲ್ಲಿ ಶೈಲೂಷ, ಗ್ರಾಮಣಿ, ಶಿಗ್ರು, ಶುಭ್ರ ಮತ್ತು ಬಭ್ರು ಎಂಬ ಅನೇಕ ಸೂರ್ಯ ಸಮಾನ ತೇಜಸ್ಕರಾದ ಗಂಧರ್ವ ಅಧಿಪತಿಗಳಿದ್ದಾರೆ. 5 ಜನ. ಸೂರ್ಯಚಂದ್ರಾಗ್ನಿಗಳಂತೆ ತೇಜೋಮಯವಾದ ಶರೀರವುಳ್ಳವರು ಅವರು. ಹಾಗಾಗಿ ಪೃಥ್ವಿಯ ಅಂತ್ಯಭಾಗವಾದಂತಹ ಆ ಸ್ಥಳದಲ್ಲಿ ತಮ್ಮ ಪುಣ್ಯಕರ್ಮದಿಂದ ಸ್ವರ್ಗವನ್ನು ಪಡೆದಂತಹ ಹುತಾತ್ಮರಿದ್ದಾರೆ. ಅಲ್ಲಿಂದ ಮುಂದೆ ನೀವು ಹೋಗತಕ್ಕದ್ದಲ್ಲ. ಅಲ್ಲಿ ಭೀಕರವಾದ ಪಿತೃಲೋಕ ಇದೆ. ಅದು ಯಮನ ರಾಜಧಾನಿ. ಗಾಢಾಂಧಕಾರವೂ ಅಲ್ಲಿ ವ್ಯಾಪಿಸಿರ್ತದೆ. ಆದ್ದರಿಂದ ವಾನರವೀರರೇ, ನೀವು ಆ ಋಷಭ ಪರ್ವತದವರೆಗೆ ಮಾತ್ರ ಹೋಗಬೇಕು.
ಭೂಲೋಕದ ಜನರಿಗೆ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಹುಡುಕುವುದಂತೂ ದೂರ ಉಳಿಯಿತು. ಈವರೆಗೆ ನಾನು ಹೇಳಿದಂತಹ ಸ್ಥಳಗಳಲ್ಲಿ ಮತ್ತು ಮಧ್ಯ ಮಧ್ಯದಲ್ಲಿ ಸಿಗುವಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲ ಕಡೆಯಲ್ಲೂ ಸೀತೆಯನ್ನು ಹುಡುಕಬೇಕು. ಮತ್ತು ಅತ್ಯಂತ ನಾನು ಹೇಳಿದ ಹಾಗೆ 1 ತಿಂಗಳೊಳಗಾಗಿ ಹಿಂದಿರುಗಿ ಬರಬೇಕು. ಬರದೇ ಇದ್ದರೆ ಘೋರವಾದಂತಹ ಶಿಕ್ಷೆ ತಪ್ಪಿದ್ದಲ್ಲ. ಎಲ್ಲ ಕಡೆಯಲ್ಲಿಯೂ ನೀವು ನಿಮ್ಮ ಪರಾಕ್ರಮ ಶೌರ್ಯದಿಂದ ಸೀತೆಯನ್ನು ಹುಡುಕಬೇಕು ಅಂತ ಆಜ್ಞಾಪಿಸ್ತಾನೆ. ಇಲ್ಲಿಗೆ 41ನೇ ಸರ್ಗ ಮುಕ್ತಾಯವಾಗ್ತದೆ. 42ನೇ ಸರ್ಗದಲ್ಲಿ ಹೀಗೆ ಹನುಮಂತಾದಿ ವಾನರರಿಗೆ ದಕ್ಷಿಣಾಭಿಮುಖವಾಗಿ ಹೋಗುವುದಕ್ಕೆ ಆಜ್ಞಾಪಿಸಿದಂತಹ ಸುಗ್ರೀವ ಮೇಘಸಂಕಾಶನಾದಂತಹ ಸುಷೇಣ ಅನ್ನುವಂತಹ ಸೇನಾಪತಿಯನ್ನು ನೋಡ್ತಾನೆ. ಅವನು ಮಹಾಪರಾಕ್ರಮಿ, ತಾರೆಯ ತಂದೆ, ಸುಗ್ರೀವನ ಮಾವ. ಸುಗ್ರೀವ ಅವನ ಬಳಿಗೆ ಹೋಗಿ ನಮಸ್ಕರಿಸಿ ಕೈ ಮುಗಿದು ಮಾತಾಡ್ತಾನೆ. ಸಮೀಪದಲ್ಲಿ ಮರೀಚಿ ಮಹರ್ಷಿಯ ಪುತ್ರನಾದ ಮಾರೀಚ ಎಂಬ ಕಪಿನಾಯಕ ಕೂಡ ಇದ್ದ. ಹೀಗೆ ಅವನು ಮಹಾಪರಾಕ್ರಮಿ, ವೈನತೆಯನಂತೆ ವೇಗಶಾಲಿ. ಆತನ ಬಳಿಯಲ್ಲಿ ಮರೀಚಿ ಪುತ್ರರಾದ ಇನ್ನೂ ಅನೇಕ ಕಪಿವೀರರು ಇದ್ದರು. ಅವರೆಲ್ಲರೂ ಮಹಾಬಲರು, ತೇಜಸ್ವಿಗಳೂ ಆಗಿದ್ದರು. ಅವರೆಲ್ಲರನ್ನೂ ಕೂಡ ಪಶ್ಚಿಮ ದಿಕ್ಕಿಗೆ ಹೋಗಬೇಕು ಅಂತ ಸುಗ್ರೀವ ಗೊತ್ತು ಮಾಡ್ತಾನೆ. ಆ ಕಪಿವೀರರನ್ನು ಕುರಿತು ಹೀಗೆ ಹೇಳ್ತಾನೆ: ವಾನರೋತ್ತಮರೇ, ನೀವೆಲ್ಲರೂ ಪೂಜ್ಯರಾದ ಸುಷೇಣನನ್ನು ಮುಂದಿಟ್ಟುಕೊಂಡು ವೈದೇಹಿಯನ್ನು ಹುಡುಕುವುದಕ್ಕೆ ಹೋಗಬೇಕು. ನಿಮ್ಮೊಡನೆ 2 ಲಕ್ಷ ವಾನರ ಸೇನೆ ಹೋಗಲಿ. ಸುರಾಷ್ಟ್ರ, ಬಾಲ್ಹೀಕ, ಶೂರ, ಭೀಮಾದಿ ದೇಶಗಳಿಗೆ ನೀವು ಹೋಗಬೇಕು. ವಿಶಾಲವೂ ರಮ್ಯವೂ ಆದ ಆ ದೇಶಗಳನ್ನು, ವಿವಿಧ ನಗರಗಳನ್ನು ನೀವು ಹುಡುಕಬೇಕು. ಪುನ್ನಾಗ, ಬಕುಲ ಮತ್ತು ಉದ್ದಾಲಕ ವೃಕ್ಷಗಳಿಂದ ತುಂಬಿದ ಕುಕ್ಷಿ ದೇಶಕ್ಕೆ ನೀವು ಹೋಗಬೇಕು. ವಾನರರೇ, ಕೇದಿಗೆ ಗಿಡಗಳ ವನವನ್ನು ನೀವು ಅರಸಬೇಕಾಗುತ್ತದೆ. ಅದಲ್ಲದೆ ಆ ಪ್ರಾಂತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಶೀತಲ ಜಲವುಳ್ಳ ಪವಿತ್ರ ನದಿಗಳನ್ನು ನೀವು ಹುಡುಕಬೇಕು. ಋಷಿಗಳು ತಪೋವನಗಳನ್ನು, ಅರಣ್ಯಗಳನ್ನು, ಗಿರಿಗಳನ್ನು ಸುತ್ತಬೇಕು. ಅಲ್ಲಿ ನಿರ್ಜಲವಾದ ಮರುಭೂಮಿ ಇದೆ ಅಂತ. ಎಷ್ಟು ಸ್ಪಷ್ಟವಾದಂತಹ ಮಾತು! ಕಿಷ್ಕಿಂಧೆಯಿಂದ ನೇರವಾಗಿ ಪಶ್ಚಿಮ ದಿಕ್ಕಿಗೆ ಹೋದರೆ ಅಲ್ಲಿ ಮರುಭೂಮಿ ಇದೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳುತ್ತದೆ ರಾಮಾಯಣ. ಅತ್ಯುನ್ನತವಾದ ಶಿಲೆಗಳು, ಪರ್ವತಗಳು, ಪರ್ವತ ಪಂಕ್ತಿಗಳು, ದುರ್ಗಮ ಪ್ರದೇಶಗಳು ಇಲ್ಲಿದ್ದಾವೆ. ಈ ಬಗೆಯಾದ ಪಶ್ಚಿಮ ದಿಕ್ಕಿನಲ್ಲಿ ಸೀತಾದೇವಿಯನ್ನು ನೀವು ಹುಡುಕಬೇಕು. ಆಮೇಲೆ ನಿಮಗೆ ಪಶ್ಚಿಮ ಸಮುದ್ರ ಗೋಚರವಾಗುತ್ತದೆ. ಆ ಸಮುದ್ರದಲ್ಲಿ ತಿಮಿ ಅನ್ನುವಂತಹ ಮಹಾ ಮತ್ಸ್ಯಗಳು, ಮೊಸಳೆಗಳು ಇದ್ದಾವೆ. ಆ ಸಮುದ್ರವು ಅಕ್ಷೋಭ್ಯವಾದದ್ದು. ಅದರ ತೀರದಲ್ಲಿ ಕೇದಗೆ ವನ ಇದೆ, ತಮಾಲ ತರುಗಳ ಪಂಕ್ತಿ ಮತ್ತು ತೆಂಗಿನ ತೋಟ ಇದೆ. ಅಲ್ಲಿ ನೀವು ವಿನೋದವಾಗಿ ವಿಹರಿಸಬಹುದು. ಅಲ್ಲಿ ನೀವು ರಾವಣನ ವಾಸಸ್ಥಾನವಿದೆಯೋ ಅಂತ ಪರಿಶೀಲನೆ ಮಾಡಬೇಕು, ಸೀತಾದೇವಿಯನ್ನು ಹುಡುಕಬೇಕು. ಮತ್ತು ಹಾಗೆ ಸಮುದ್ರ ತೀರದಲ್ಲಿರುವಂತಹ ಪರ್ವತಾರಣ್ಯಗಳನ್ನು ಹುಡುಕಬೇಕು. ಅಲ್ಲಿರುವ ಮರೀಚಿ ಪಟ್ಟಣವನ್ನು, ರಮ್ಯವಾದ ಜಟೀಪುರವನ್ನು ಪ್ರವೇಶಿಸಿ ಅವಂತಿ, ಅಂಗಲೇಪ ಎಂಬ ನಗರಗಳಿಗೆ ಹೋಗಬೇಕು. ಹಾಗೆ ಸಮೀಪದಲ್ಲಿ ಅಲಕ್ಷಿತ ಎನ್ನುವಂತಹ ವನ ಇದೆ. ಆ ವನದಲ್ಲಿ ಸುತ್ತಿ ಅದರ ಮುಂದಿರುವ ವಿವಿಧ ರಾಷ್ಟ್ರಗಳನ್ನು, ನಗರಗಳನ್ನು ಅನ್ವೇಷಣೆ ಮಾಡಬೇಕು. ಸಿಂಧು ಎನ್ನುವಂತಹ ನದಿಯು ಸಾಗರವನ್ನು ಸೇರುವ ಸಂಗಮ ಸ್ಥಳದಲ್ಲಿ ಹೇಮಗಿರಿ ಎನ್ನುವಂತಹ ಪರ್ವತ ಇದೆ. ಅಲ್ಲಿಯೂ ನೀವು ಹುಡುಕಬೇಕು. ಅದಾದ ಮೇಲೆ ಆ ತಪ್ಪಲು ಪ್ರದೇಶದಲ್ಲಿ ಸಿಂಹ ಅನ್ನುವಂತಹ ಹೆಸರಿನ ಒಂದು ಜಾತಿ ಪಕ್ಷಿಗಳಿದ್ದಾವೆ. ಆ ಪಕ್ಷಿಗಳು ತಿಮಿ ಮೊದಲಾದ ಮಹಾಮತ್ಸ್ಯಗಳನ್ನು, ಆನೆಗಳನ್ನು ಆಹಾರವಾಗಿಸಿ ತಮ್ಮ ಕಾಲುಗಳಿಂದ ಅವುಗಳನ್ನು ಹಿಡಿದುಕೊಂಡು ಹೋಗಿ ಗೂಡುಗಳಲ್ಲಿಟ್ಟುಕೊಂಡು ಅದನ್ನು ಹೊತ್ತುಕೊಂಡು ಹೋಗಿ ತಿನ್ನುತ್ತವೆ. ಅಷ್ಟು ಬಲಶಾಲಿಗಳಾದಂತಹ ಪಕ್ಷಿಗಳು ಅವು. ಅವಕ್ಕೆ ಸಿಂಹ ಅಂತ ಹೆಸರು ಅಂತ ಹೇಳ್ತಾರೆ. ಇಂತಹ ಘೋರವಾದಂತಹ ಭಯಂಕರವಾದಂತಹ ಭಾರೀ ಗಾತ್ರದ ಪಕ್ಷಿಗಳು ಇದ್ದುವು ಹಿಂದೆ ಅನ್ನುವಂಥದ್ದನ್ನು ಇತ್ತೀಚಿನ ವಿಜ್ಞಾನಿಗಳ ಸಂಶೋಧನೆಯ ಮೂಲಕವೂ ನಾವು ಗಮನಿಸ್ತೇವೆ. ಹೀಗೆ ಸಿಂಹ ಪಕ್ಷಿಗಳಿರುವಂತಹ ಗೂಡುಗಳ ಬಳಿಯಲ್ಲಿ ಜಲಸಮೃದ್ಧಿ ಇರುವುದರಿಂದ ಆನೆಗಳು ನೀರನ್ನು ಕುಡಿದು ತೃಪ್ತಿಯನ್ನು ಹೊಂದುತ್ತವೆ. ಆಮೇಲೆ ಸೊಕ್ಕಿನಿಂದ ಮೋಡಗಳಂತೆ ಘೀಂಕರಿಸ್ತಾ ಅಲ್ಲಿ ಅಲೆದಾಡುತ್ತವೆ. ಆ ಹೇಮಗಿರಿಯ ಹೇಮಮಯವಾದ ಪ್ರತಿಯೊಂದು ಶಿಖರವು ವಿವಿಧ ಬಣ್ಣಗಳಿಂದ ಕಾಣ್ತಾ ಇರುತ್ತದೆ. ಹೀಗೆ ನೀವು ಆ ಶಿಖರಗಳಲ್ಲಿ ಚೆನ್ನಾಗಿ ಹುಡುಕಬೇಕು. ಮತ್ತು ಪಶ್ಚಿಮ ಸಮುದ್ರದ ನಡುವೆ ಪಾರಿಯಾತ್ರ ಅನ್ನೋ ಪರ್ವತ ಇದೆ. ತೇಜೋ ವಿಶೇಷದಿಂದ ಆ ದುರ್ದರ್ಶವಾದ ಅದರ ಕಾಂಚನ ಶಿಖರವು ಶತಯೋಜನ ವಿಸ್ತಾರವಾಗಿದೆ. ಮತ್ತು ಅಲ್ಲಿ ಬಲಶಾಲಿಗಳಾದ 24 ಕೋಟಿ ಗಂಧರ್ವರು ವಾಸ ಮಾಡ್ತಾ ಇದ್ದಾರೆ. ಅವರು ಅಗ್ನಿಯಂತೆ ತೇಜೋವಿಷ್ಟರು, ಕಾಮರೂಪಿಗಳೂ ಆಗಿದ್ದಾರೆ. ಬೆಂಕಿ ಕಿಡಿಗಳಂತಿರುವ ಗಂಧರ್ವರು 1000 ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ಸಂಚರಿಸ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿರುವ ಹಣ್ಣನ್ನು ಮಾತ್ರ ನೀವು ಕೀಳಬಾರ್ದು. ಮತ್ತು ಭೀಮ ಪರಾಕ್ರಮಿಗಳಾದ ಗಂಧರ್ವರು ಅಲ್ಲಿರುವ ಫಲಮೂಲಗಳನ್ನು ರಕ್ಷಿಸ್ತಾ ಇದ್ದಾರೆ. ಅವರೊಡನೆ ಹೋರಾಡುವುದಕ್ಕೆ ಸಾಧ್ಯವೇ ಇಲ್ಲ. ಪರ್ವತದಲ್ಲಿ ನೀವು ಜಾನಕಿಯನ್ನು ಅರಸಬೇಕು. ಸಾಮಾನ್ಯ ಕಪಿಗಳಂತೆ ನೀವು ವರ್ತಿಸ್ತಾ ಇದ್ದರೆ ಆ ಗಂಧರ್ವರಿಂದ ನಿಮಗೆ ಅಂಜಿಕೆ ಏನೂ ಇಲ್ಲ. ಅಲ್ಲಿಂದ ಮುಂದೆ ಹೋದರೆ ವಜ್ರ ಅನ್ನುವಂತಹ ಇನ್ನೊಂದು ಪರ್ವತ ಸಿಗ್ತದೆ. ಅದರ ಬಣ್ಣ ವೈಢೂರ್ಯದಂತೆ
ಹೊಳೆಯುತ್ತಾ ಇದೆ. ಆ ಬೆಟ್ಟ ವಜ್ರದಂತೆ ಗಟ್ಟಿಯಾದ ಶಿಲೆಗಳಿಂದ ತುಂಬಿದೆ. ಅಲ್ಲಿ ಮರಬಳ್ಳಿಗಳಿದ್ದಾವೆ. ಅಲ್ಲಿರುವ ಗುಹೆಗಳನ್ನು ಸರಿಯಾಗಿ ಹುಡುಕಬೇಕು. ಮತ್ತು ಪಶ್ಚಿಮ ಸಮುದ್ರದ 4ನೇ ಒಂದು ಭಾಗದಷ್ಟು ಪ್ರದೇಶವನ್ನು ದಾಟಿದ ಮೇಲೆ ಚಕ್ರವಂತ ಅನ್ನುವಂತಹ ಒಂದು ಪರ್ವತ ಇದೆ. ಅಲ್ಲಿ ವಿಶ್ವಕರ್ಮ 1000 ಹಲ್ಲುಗಳಿಂದ ಒಂದು ಚಕ್ರವನ್ನು ನಿರ್ಮಿಸಿ ಇಟ್ಟಿದ್ದಾನೆ. ಆ ಪರ್ವತದಲ್ಲಿ ಹಿಂದೆ ಮಹಾವಿಷ್ಣು ಪಂಚಜನ ಮತ್ತು ಹಯಗ್ರೀವ ಅನ್ನುವಂತಹ ಇಬ್ಬರು ದಾನವರನ್ನು ಸಂಹಾರ ಮಾಡಿದ್ದಂತೆ. ಆಮೇಲೆ ಪಂಚಜನಾಸ್ತಿ ನಿರ್ಮಿತವಾದ ಶಂಖವನ್ನು, ಹಯಗ್ರೀವ ರಕ್ಷಿತವಾದ ಚಕ್ರವನ್ನು ಮಹಾವಿಷ್ಣು ತರ್ತಾನೆ. ಚಕ್ರವಂತ ಎಂಬ ಪರ್ವತದ ವಿಚಿತ್ರಗಳಾದ ತಪ್ಪಲುಗಳಲ್ಲಿಯೂ ವಿಶಾಲವಾದ ಗುಹೆಗಳಲ್ಲಿಯೂ ರಾವಣನನ್ನು ಮತ್ತು ಸೀತೆಯನ್ನು ನೀವು ಹುಡುಕಬೇಕು ಅಂತ ಹೇಳ್ತಾನೆ. ಅದಾದ ಮೇಲೆ 64 ಯೋಜನ ದೂರದಲ್ಲಿ ವರಾಹ ಅಂತ ಒಂದು ಪರ್ವತ ಇದೆ. ಆ ಅಗಾಧವಾದ ಸಮುದ್ರದಲ್ಲಿ ಕನಕಶಿಖರಯುಕ್ತವಾದ ಪರ್ವತ ಅದು. ವರಾಹ ಪರ್ವತದಲ್ಲಿ ಪ್ರಾಗ್ಜ್ಯೋತಿಷ ಅಂತ ಒಂದು ಸುವರ್ಣಮಯವಾದ ನಗರ ಇದೆ. ಅಲ್ಲಿ ದುಷ್ಟನಾದ ನರಕ ಅನ್ನುವಂತಹ ಒಬ್ಬ ರಾಕ್ಷಸ ಇದ್ದಾನೆ, ದಾನವ ವಾಸ ಮಾಡ್ತಾ ಇದ್ದಾನೆ. ಆ ಬೆಟ್ಟದ ತಪ್ಪಲಲ್ಲಿಯೂ ವಿಶಾಲ ಗುಹೆಗಳಲ್ಲಿಯೂ ನೀವು ರಾವಣನನ್ನು ಹುಡುಕಬೇಕು. ಬೆಟ್ಟವನ್ನು ದಾಟಿ ಹೋದರೆ ಸುವರ್ಣಮಯವಾದಂತಹ ಗುಹೆಗಳಿರುವ ಇನ್ನೊಂದು ಪರ್ವತ ಗೋಚರವಾಗ್ತದೆ. ಅದರಲ್ಲಿ ಗಿರಿನದಿಗಳು ಧಾರಾಕಾರವಾಗಿ ಹರಿಯುತ್ತಿರುವವು. ಆ ಪರ್ವತದಲ್ಲಿ ಕಾಡಾನೆಗಳು, ಹಂದಿಗಳು, ಸಿಂಹಗಳು, ಹುಲಿಗಳು ಗರ್ಜಿಸ್ತಾ ಇರುವುದನ್ನು ನೀವು ನೋಡಬಹುದು. ಅನ್ಯೋನ್ಯವಾಗಿ ಗರ್ಜನೆಯನ್ನು ಕೇಳಿ ದರ್ಪದಿಂದ ಮತ್ತೆ ಮತ್ತೆ ಗರ್ಜಿಸ್ತವೆ. ಅಲ್ಲಿಯೇ ದೇವತೆಗಳು ಹಸಿರು ಬಣ್ಣದ ಕುದುರೆಗಳಿಂದ ಯುಕ್ತವಾದ ಪಾದಶಾಸನನೂ ಆದ ಮಹೇಂದ್ರನಿಗೆ ಪಟ್ಟಾಭಿಷೇಕ ಮಾಡಿದ್ದು. ಆ ಪರ್ವತಕ್ಕೆ ಮೇಘವಾನ್ ಅಂತ ಹೆಸರು. ದೇವೇಂದ್ರ ರಕ್ಷಿತವಾದ ಆ ಪರ್ವತವನ್ನು ದಾಟಿ ಹೋದರೆ ನಿಮಗೆ ಇನ್ನೊಂದು ಪರ್ವತ ಶ್ರೇಣಿ ಗೋಚರವಾಗುತ್ತದೆ. ಆ ಶ್ರೇಣಿಯಲ್ಲಿ 60,000 ಸುವರ್ಣ ಶೈಲಗಳಿವೆ. ಅವು ಬಾಲಸೂರ್ಯನಂತೆ ಕಂಗೊಳಿಸ್ತವೆ. ಕನಕಮಯವಾದ ಪುಷ್ಪಿತ ವೃಕ್ಷಗಳಿಂದ ಅವು ಶೋಭಿಸ್ತವೆ. ಎಲೈ ವಾನರರೇ, ಆ ಪರ್ವತ ಶ್ರೇಣಿ ಮಧ್ಯದಲ್ಲಿ ಉತ್ತರ ಪರ್ವತ ಎನಿಸಿದಂತಹ ಪರ್ವತರಾಜನಾದ ಮೇರುಶೈಲವು ಕಂಗೊಳಿಸ್ತದೆ. ಒಮ್ಮೆ ಪ್ರಸನ್ನನಾದ ಸೂರ್ಯನು ಆ ಶೈಲಕ್ಕೆ ವರವನ್ನು ಕರುಣಿಸಿದಂತೆ ನಿನ್ನ ಸುತ್ತಲೂ ಈ ಪರ್ವತಗಳೆಲ್ಲವೂ ನಿನ್ನ ಅನುಗ್ರಹದಿಂದ ಅಹೋರಾತ್ರವು ಕಾಂಚನ ಪ್ರಭೆಯಿಂದ ವಿರಾಜಿಸಲಿ ಅಂತ. ಹಾಗಾಗಿ ಅನುಗ್ರಹ ವಿರಾಜಿಸಲಿ ಅಂತ, ನಿನ್ನಲ್ಲಿ ನೆಲೆಸಿರುವ ಸಕಲ ದೇವದಾನವ ಗಂಧರ್ವರು ಸುವರ್ಣ ಪ್ರಭೆಯಿಂದ ಬೆಳಗಲಿ ಅಂತ ಅವನು ವರವನ್ನು ಕೊಟ್ಟನಂತೆ. ಹಾಗಾಗಿ ಯಾವಾಗಲೂ ಬೆಳಗುತ್ತಲೇ ಇರುವಂತಹ ಪರ್ವತಗಳು ಅಂತ. ಹೀಗೆ ಇಂತಹ ಒಂದು ಪ್ರದೇಶ ಇದೆ ಅಂತ. ಹೀಗೆ ವಿಶ್ವದೇವತೆಗಳು, ಸಪ್ತಮರುತ್ತುಗಳು, ಅಷ್ಟವಸುಗಳು, ಇತರ ದೇವತೆಗಳು ಆ ಪರ್ವತಕ್ಕೆ ಬಂದು ಸಾಯಂಕಾಲದಲ್ಲಿ ಸೂರ್ಯೋಪಸ್ಥಾನವನ್ನು ಮಾಡ್ತಾರೆ. ಇದರಿಂದ ಪೂಜಿತನಾದ ಸೂರ್ಯನು ಅಸ್ತಗಿರಿಯಲ್ಲಿ ಸೇರಿ ಸಮಸ್ತ ಪ್ರಾಣಿಗಳಿಗೂ ಅದೃಶ್ಯನಾಗುತ್ತಾನೆ ಅಂತ. ಮೇರು ಪರ್ವತದಿಂದ ಅಸ್ತಾಚಲವು 10,000 ಯೋಜನಗಳ ದೂರದಲ್ಲಿದೆ. ಸೂರ್ಯನು ಒಂದೇ ಗಳಿಗೆಯಲ್ಲಿ ಈ ದೂರವನ್ನು ಅತಿಕ್ರಮಿಸಿ ಅಸ್ತಾಚಲವನ್ನು ಸೇರುವನು. ಆಮೇಲೆ ಮೇರು ಪರ್ವತದ ಶಿಖರದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ವಿವಿಧ ಪ್ರಾಸಾದಗಳು, ಭವನಗಳೆಲ್ಲ ಕಾಣುತ್ತವೆ. ಅತ್ಯಂತ ದಿವ್ಯವಾದ ಭವನಗಳಿವೆ. ಅದರ ಸುತ್ತಲೂ ಪಕ್ಷಿಗಳು ಎಲ್ಲ ಕಾಣ್ತವೆ. ಹೀಗೆ ಪಾಶಹಸ್ತನು ಮಹಾತ್ಮನಾದ ವರುಣನ ವಾಸಸ್ಥಾನ. ಕಪಿನಾಯಕರೇ, ಮೇರುವಿಗೂ ಅಸ್ತಾಚಲಕ್ಕೂ ನಡುವೆ ಒಂದು ಮಹಾತಾಳ ವೃಕ್ಷವಿದೆ. ಅದಕ್ಕೆ 10 ಸ್ಕಂಧಗಳಿದೆ. ಸುವರ್ಣಮಯವಾದ ಆ ವೃಕ್ಷವು ವಿಚಿತ್ರಗಳಾದ ವೇದಿಕೆಗಳಿಂದ ವಿರಾಜಿಸ್ತಾ ಇದೆ ಅಂತ. ಈ ಸ್ಥಳದಲ್ಲಿಯೂ ಮಧ್ಯದಲ್ಲಿ ಸಿಗುವ ನಾನಾ ದುರ್ಗಗಳಲ್ಲಿಯೂ ಸರೋವರಗಳಲ್ಲಿಯೂ ನೀವು ರಾವಣನನ್ನು ವೈದೇಹಿಯನ್ನು ಅರಸತಕ್ಕದ್ದು. ಮೇರು ಪರ್ವತಗಳಲ್ಲಿ ಮೇರು ಸಾವರಣಿ ಎಂಬಂತಹ ಧರ್ಮಾತ್ಮನು ತಪೋಮಹಿಮೆಯಿಂದ ಪ್ರಕಾಶಿಸ್ತಾ ಇದ್ದಾನೆ. ಅವನು ಮಹಿಮೆಯಲ್ಲಿ ಬ್ರಹ್ಮದೇವನಿಗೆ ಸಮಾನನಾಗಿದ್ದಾನೆ. ನೀವು ಆ ಮಹರ್ಷಿಯನ್ನು ಕಂಡು ಕೂಡಲೇ ಭೂಮಿಯಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ ಮೈಥಿಲಿಯ ವೃತ್ತಾಂತವನ್ನು ಹೇಳಿ. ಸೂರ್ಯನು ಪಾತಾಳದಲ್ಲಿ ಉದಯಿಸಿದ ಮೇಲೆ ಈ ಅಸ್ತಾಚಲದವರೆಗಿನ ಜೀವಲೋಕವನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸಿ ಸಾಯಂಕಾಲ ಈ ಅಸ್ತಾಚಲವನ್ನು ಸೇರ್ತಾನೆ. ಎಲೆ ವಾನರ ವೀರರೇ, ಅಲ್ಲಿಯವರೆಗೆ ವಾನರು ಹೋಗುವುದಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಮುಂದೆ ಸೂರ್ಯನ ಬೆಳಕಿಲ್ಲ. ವಿಶ್ವದ ಎಲ್ಲೇ ಗೊತ್ತಿಲ್ಲ. ಅಲ್ಲಿ ಏನಿದೆಯೋ ನಮಗೆ ತಿಳಿಯುವುದಿಲ್ಲ. ನೀವು ಅಲ್ಲಿಯವರೆಗೆ ಅಸ್ತಪರ್ವತದ ಹೋಗಿ ಸೀತೆಯನ್ನು ಹುಡುಕಿ 1 ತಿಂಗಳು ಆಗುವುದರೊಳಗಾಗಿ ಹಿಂದಿರುಗಿ ಬರಬೇಕು. ಅದು ಬರದೇ ಇದ್ದಲ್ಲಿ ಪುನಃ ನಿಮ್ಮ ಕರ್ತವ್ಯ ಲೋಪವಾದರೆ ನಿಮಗೆ ಘೋರವಾದಂತಹ ಶಿಕ್ಷೆ ಅನ್ನುವುದನ್ನು ಹೇಳ್ತಾನೆ. ಮತ್ತು ಸುಷೇಣನ ಒಂದು ನೇತೃತ್ವದಲ್ಲಿ ನೀವು ಮುಂದಾಗಿ ಹೋಗಬೇಕು. ಆಯಾ ಸಂದರ್ಭದಲ್ಲಿ ನೀವೇ ನಿರ್ಣಯಿಸಿಕೊಳ್ಳಿ ಯಾವ್ಯಾವುದು ಯುಕ್ತ ಅಂತ. 1 ತಿಂಗಳೊಳಗಾಗಿ ಹಿಂದಿರುಗಿ ಬನ್ನಿ ಅಂತ ಹೇಳಿ ವರುಣಪಾಲಿತವಾದಂಥ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿ ಅಂತ ಹೇಳ್ತಾನೆ. ಅವರೆಲ್ಲರೂ ಪಶ್ಚಿಮ ದಿಕ್ಕಿಗೆ ಹೊರಡುತ್ತಾರೆ ಎಂಬಲ್ಲಿಗೆ ಕಿಷ್ಕಿಂಧಾಕಾಂಡದ 42ನೆಯ ಸರ್ಗ ಮುಕ್ತಾಯವಾಗುತ್ತದೆ. ಮುಂದಿನ ಸರ್ಗಾನುಸಂಧಾನವನ್ನು ಶ್ರೀಯುತ ನಚಿಕೇತ ಹೆಗಡೆ ಅವರು ನಡೆಸಿಕೊಡ್ತಾರೆ. ನಮಸ್ಕಾರ. ಈಗಾಗಲೇ ಸುಗ್ರೀವನಿಂದ ಪಶ್ಚಿಮ ದಿಕ್ಕಿಗೆ ಕಳಿಸಲ್ಪಟ್ಟಂತಹ ವಾನರರನ್ನು ನಾವು ನೋಡಿದ್ವಿ. ಯಾರ್ಯಾರು ಕಳಿಸಲ್ಪಟ್ಟರು, ಯಾವ್ಯಾವ ದಿಕ್ಕಿಗೆ ಹೋಗಬೇಕು, ಅಲ್ಲಿ ಏನೇನು ಸಿಗ್ತದೆ ಅನ್ನೋದನ್ನೆಲ್ಲ
ಸರ್ವದಿಶಜ್ಞನಾದಂತಹ ಸುಗ್ರೀವ ಬಹಳ ಚೆನ್ನಾಗಿ ಅವರಿಗೆ ಹೇಳಿಕೊಟ್ಟಿದ್ದಾನೆ. ಈಗ 43ನೇ ಸರ್ಗದಲ್ಲಿ ಉದೀಚಿ ಪ್ರೇಷಣಂ ಅಂತ, ಅಂದರೆ ಉತ್ತರ ದಿಕ್ಕಿಗೆ ಅವರನ್ನು ಕಳಿಸುವಂತಹದ್ದು. ಯಾರ್ಯಾರನ್ನು ಉತ್ತರ ದಿಕ್ಕಿಗೆ ಸುಗ್ರೀವ ಕಳಿಸಿದ ಅಂತ ನೋಡಿದ್ರೆ, ಅವನು ಶತಬಲಿ ಅನ್ನುವಂತಹ ಒಬ್ಬ ವಾನರೋತ್ತಮನನ್ನು ಕರೆಸ್ತಾನೆ. ಹಾಗೆ ಕರೆಸಿದಂತಹ ಸುಗ್ರೀವ ಯಾವ ರೀತಿಯ ಮಾತನ್ನು ಹೇಳಿದ ಅಂತ ವಾಲ್ಮೀಕಿಗಳು ಹೇಳುವುದರಲ್ಲಿ ನಮ್ಮ ಆರ್ಷ ಕವಿಗಳ ಒಂದು ಶ್ಲೋಕದ ಆ ರಚನೆಯ ಸೌಂದರ್ಯ ನಮಗೆ ಕಂಡು ಬರುತ್ತದೆ. ಒಂದು ಶ್ಲೋಕದ ಒಂದೇ ಒಂದು ಶಬ್ದದಿಂದ ಅವರು ಹೇಗೆ ಅದಕ್ಕೆ 100 ರೀತಿಯ ಅರ್ಥ ಬರುವ ಹಾಗೆ ಮಾಡ್ತಾರೆ ಅನ್ನುವುದು ಅದರಲ್ಲಿನ ಸ್ವಾರಸ್ಯ. ಉವಾಚ ರಾಜ ಧರ್ಮಜ್ಞ ಸರ್ವವಾನರ ಸತ್ತಮಂ ವಾಕ್ಯಮಾತ್ಮಹಿತಂಚೈವ ರಾಮಸ್ಯ ಚ ಹಿತಂ ತಥಾ ಅಂತ. ಸುಗ್ರೀವ ಕೇವಲ ರಾಮಕಾರ್ಯಾರ್ಥವಾಗಿ ಅವರನ್ನು ಕಳಿಸ್ತಾನೆ ಅಂತ ಅಲ್ಲ, ರಾಮನಿಗೆ ಹಿತವಾಗುವುದನ್ನು ಮಾಡ್ತಾನೆ ಅಂತ ಅಲ್ಲ, ತನಗೂ ಮತ್ತು ರಾಮನಿಗೂ ಹಿತವಾಗುವಂತಹದ್ದನ್ನು ಮಾಡಿದ ಅಂತ, ಅಂತಹ ಮಾತನ್ನು ಹೇಳಿದ ಅಂತ. ಅಂದರೆ ಇದು ಒಂದು ಸುಗ್ರೀವನಿಗೆ ಮತ್ತು ರಾಮನಿಗೆ ಇರುವಂತಹ ತಾದಾತ್ಮ್ಯವನ್ನು, ಅಂದರೆ ಸುಗ್ರೀವನಿಗೆ ರಾಮನಲ್ಲಿ ಇರತಕ್ಕಂತಹ ಭಕ್ತಿಯ ಪರಾಕಾಷ್ಠೆಯನ್ನು ಅಥವಾ ಅವನ ತಾದಾತ್ಮ್ಯತೆಯನ್ನು ಹೇಳಿದರೆ, ಮತ್ತೊಂದು ರೀತಿಯಲ್ಲಿ ಸುಗ್ರೀವನ ರಾಜನೀತಿಜ್ಞತೆಯನ್ನು, ಅವನ ಆ ರಾಜತ್ವದ ಚಾಣಾಕ್ಷತೆಯನ್ನು ಇದು ತೋರಿಸಿಕೊಡ್ತದೆ. ಈಗಾಗಲೇ ಲಕ್ಷ್ಮಣ ಬಂದು ತಾನು ಇಲ್ಲಿ ಮೈ ಮರೆತು ಮಲಗಿದ್ದಕ್ಕಾಗಿ ದಾಂಧಲೆ ಎಬ್ಬಿಸಿ ಹೋಗಿದ್ದಾನೆ. ಮತ್ತೆ ಅಕಸ್ಮಾತ್ತಾಗಿ ಏನಾದರೂ ಈಗ ಸೀತೆ ಸಿಗಲಿಲ್ಲ ಅಂತ ಆದರೆ ಪ್ರಕರಣ ತನ್ನ ಮೈ ಮೇಲೆ ಬರ್ತದೆಯಲ್ಲ ಅಂತ ಸುಗ್ರೀವನಿಗೆ ಆ ರೀತಿಯ ಒಂದು ಯೋಚನೆ ಸಹ ಇರಬಹುದು. ಯಾವುದೇ ರೀತಿಯದ್ದಾದರೂ ಸಹ ಒಂದೊಂದು ರೀತಿಯಿಂದ ಅದು ಸಾಧುವೆ. ಹಾಗೆ ವಿಚಾರ ಮಾಡಿದಂತಹ ಸುಗ್ರೀವ ಈ ರೀತಿಯ ಮಾತನ್ನು ಶತಬಲಿಗೆ ಹೇಳ್ತಾನೆ. ಏನು ಅಂದರೆ, ನೀನು ನಿನ್ನ ಹಾಗೆ ವೀರರಾದಂತಹ 1,00,000 ಕಪಿಗಳ ಸೈನ್ಯವನ್ನು ಸೇರಿಸಿಕೊಂಡು ಹೊರಡಬೇಕು ಅಂತ. ವ್ರತಶತಸಹಸ್ರೇಣ ತದ್ವಿಧಾನಾಂ ವನೌಕಸಾಂ ಅಂತ. ವೈವಸ್ವತ ಸುತೈ ಸಾರ್ಧಂ ಪ್ರತಿಷ್ಠಸ್ವ ಸ್ವಮಂತ್ರಿಭಿಃ ಅಂತ. ನಿನಗೆ ತಿರುಗಾಡಿ ಈಗ ಪರಿಚಯವಾಗಿರತಕ್ಕಂತಹ ಹಿಮಾಲಯ ಭೂಷಿತವಾದಂತಹ ಉತ್ತರ ದಿಕ್ಕಿಗೆ ನೀವು ಹೋಗಬೇಕು. ಪತಿವ್ರತೆಯಾದಂತಹ ಸೀತೆಯನ್ನು ಹುಡುಕಬೇಕು. ಹಾಗೆ ನೀವು ಸೀತೆಯನ್ನು ಹುಡುಕಿ ರಾಮನಿಗೆ ಪ್ರಿಯವಾದಂತಹದ್ದನ್ನು ಮಾಡಿದಾಗ ನಾವು ಋಣಮುಕ್ತರಾಗಿ ಕೃತಾರ್ಥರಾಗ್ತೇವೆ ಅಂತ. ರಾಮ ನಮಗೆ ಬಹಳ ಸಹಾಯವನ್ನು ಮಾಡಿದ್ದಾನೆ. ವಾಲಿಯನ್ನು ಕೊಂದು ನನಗೆ ರಾಜ್ಯವನ್ನು ದಕ್ಕಿಸಿಕೊಟ್ಟಂತಹವನೇ ರಾಮ. ಹಾಗಾಗಿ ಅಂಥವನ ಕಾರ್ಯವನ್ನು ಮಾಡಿಕೊಟ್ಟು ನಾವು ಋಣಮುಕ್ತರಾಗ್ತೇವೆ. ರಾಮನ ಮೇಲೆ ನಮ್ಮ ಮೇಲೆ ಇರತಕ್ಕಂತಹ ರಾಮನ ಋಣವನ್ನು ನಾವು ಕಳೆದುಕೊಳ್ತೇವೆ ಅಂತ. ಮತ್ತು ಅವನ ಮುಂದೆ ಇನ್ನೂ ಒಂದು ಆದರ್ಶಪ್ರಾಯವಾದಂತಹ ಮಾತನ್ನು ಹೇಳ್ತಾನೆ ಅವನಿಗೆ. ಏನು ಅಂದರೆ, ಅರ್ಥಿನಃ ಕಾರ್ಯನಿರ್ವೃತ್ತಿ ಅಕರ್ತುರಪಿ ಯಶ್ಚರೇತ್ ತಸ್ಯ ಸ್ಯಾತ್ ಸಫಲಂ ಜನ್ಮ ಕಿಂ ಪುನಃ ಪೂರ್ವಕಾರಿಣಃ ಅಂತ. ಅರ್ಥಿಯಾದಂತಹವನು ಬಂದು ನಮ್ಮಲ್ಲಿ ಕೇಳಿಕೊಳ್ಳುವುದಕ್ಕೆ ಮುಂಚೆಯೇ ನಾವು ಅವನಿಗೆ ಸಹಾಯವನ್ನು ಮಾಡಿದ್ವಿ, ಅಥವಾ ಅವನು ನಮಗೆ ಸಹಾಯವನ್ನು ಮಾಡಿರದೇ ಇದ್ದರೂ ಸಹ, ಪೂರ್ವದಲ್ಲಿ ಅವನಿಂದ ನಮಗೆ ಯಾವುದೇ ಉಪಕಾರ ಆಗದೇ ಇದ್ದರೂ ಸಹ ನಾವು ಅವನಿಗೆ ಸಹಾಯವನ್ನು ಮಾಡಿದ್ವಿ ಅಂತಾದರೆ ಅದರಿಂದ ನಮ್ಮ ಜನ್ಮ ಸಫಲವಾಗ್ತದೆ, ಅದರಿಂದಲೇ ಸಫಲವಾಗ್ತದೆ ಜನ್ಮ ಅಂತ. ಆದರೆ ರಾಮನಂತಹ ನನಗೆ ಸಕಲ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತಹವನಿಗೆ ಸಹಾಯ ಮಾಡೋದ್ರಿಂದ ಏನಾಗ್ತದೆ ಅನ್ನೋದನ್ನು ಮತ್ತೆ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಸುಗ್ರೀವ ಹೇಳ್ತಾನೆ. ಅವನ ವಿನಯ ಕೃತಜ್ಞತೆಯನ್ನು ಇದು ತೋರಿಸಿಕೊಡುವಂತಹದ್ದು. ಹಾಗಾಗಿ ನಮಗೆ ಹಿತವನ್ನು ಬಯಸ್ತಕ್ಕಂತಹ ನೀವು ಈ ಕೃತಜ್ಞತಾ ಬುದ್ಧಿಯನ್ನು ಇಟ್ಟು ಕಾರ್ಯತತ್ಪರರಾಗಿರಿ ಅಂತ ಹೇಳ್ತಾನೆ. ಮತ್ತು ಜಾನಕಿಯನ್ನು ಕಾಣುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿರಿ. ವನ ದುರ್ಗಗಳನ್ನು, ನದಿಗಳನ್ನು, ಬೇರೆ ಬೇರೆ ಪರ್ವತಗಳನ್ನು ನೀವು ನಿಮ್ಮ ಬುದ್ಧಿಪರಾಕ್ರಮದಿಂದ ಹುಡುಕಿ ಉತ್ತರ ದಿಕ್ಕಿನಲ್ಲಿ ಮ್ಲೇಚ್ಛ, ಪುಲಿಂದ, ಶೂರಸೇನ, ಪ್ರಸ್ಥಲ, ಭರತ, ಕುರು, ಮದ್ರಾದಿ ದೇಶಗಳನ್ನು ಹೊಕ್ಕು ಸೀತೆಯನ್ನು ಅನ್ವೇಷಣೆ ಮಾಡಿ. ಅಲ್ಲದೆ ಕಾಂಬೋಜ ಅಂದರೆ ಇವತ್ತಿನ ಕಾಂಬೋಡಿಯಾ, ಯವನ ಅಂದರೆ ಇವತ್ತಿನ ಗ್ರೀಸ್, ಶಕ, ಅರಟ್ಟಕ, ಬಾಹ್ಲೀಕ ಅಂದರೆ ಇವತ್ತಿನ ಬಾಕ್ಟ್ರಾ ಅನ್ನುವಂತಹ ಒಂದು ಪ್ರದೇಶ, ಅದು ಋಷಿಕ ಅಂದರೆ ರಷ್ಯಾ, ಪೌರಬ, ಟಂಕಣ, ಚೀನಾ ಅಂದರೆ ಇವತ್ತಿನ ಚೀನಾ, ಪರಮಚೀನಾ, ನೀಹಾರ, ದರದ ಇತ್ಯಾದಿ ಪ್ರದೇಶಗಳನ್ನು ಹುಡುಕಿ ಅಂತ ಹೇಳ್ತಾನೆ. ಅಂದರೆ ಇಲ್ಲೆಲ್ಲ ನೋಡಿ,
ಅವನು ಇಷ್ಟು ಸ್ಪಷ್ಟವಾಗಿ ಅಲ್ಲಿನ ಆ ಪ್ರದೇಶಗಳನ್ನು ಹೇಳ್ತಾ ಇದ್ದಾನೆ ಅಂದ ಮೇಲೆ ರಾಮಾಯಣವನ್ನು ಅದು ಯಾವ ಬಾಯಿಯಲ್ಲಿ ಇವರು ಕೇವಲ ಕಟ್ಟುಕಥೆ ಅಂತ ಹೇಳ್ತಾರೋ ನನಗೆ ಗೊತ್ತಾಗುವುದಿಲ್ಲ. ಇತಿಹಾಸವಲ್ಲದ, ನೈಜವಲ್ಲದ ಯಾವುದನ್ನೇ ಆದರೂ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇಂತಹವರಿಂದ ಪ್ರೇರಿತರಾದಂತಹ ಕಾಳಿದಾಸಾದಿಗಳು ಮುಂದೆ ಅದನ್ನು ತಮ್ಮ ಮೇಘದೂತದಲ್ಲಿ ಮಾಡಿರಬಹುದು, ಅದು ಪ್ರಶ್ನೆ ಅಲ್ಲ. ಆದರೆ ಆದಿಕವಿಗಳಾದಂತಹ ವಾಲ್ಮೀಕಿಗಳಿಗೆ ಹಿಂದೆ ಈ ರೀತಿ ಮಾಡಿದವರು ಯಾರೂ ಅಷ್ಟಾಗಿ ಪ್ರೇರೇಪಣೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿಯೂ ಅವರು ಇದನ್ನೆಲ್ಲ ಬರೆದರು ಅಂತಾದರೆ ಖಂಡಿತವಾಗಿ ರಾಮಾಯಣ ಕಟ್ಟುಕಥೆಯಲ್ಲ, ರಾಮಾಯಣ ಇತಿಹಾಸ ನಡೆದಂತಹದ್ದೇ. ನಾವು ನೀವು ಎಷ್ಟು ಸತ್ಯವೋ ರಾಮಾಯಣವೂ ಅಷ್ಟೇ ಸತ್ಯ. ಹಾಗೆ ಮುಂದುವರಿದು ಅವನು ಹೇಳ್ತಾನೆ, ನೀವು ಮುಂದೆ ಸೋಮಾಶ್ರಮಕ್ಕೆ ಹೋಗಿ ಅಲ್ಲಿ ಕಾಲ ಅನ್ನುವಂತಹ ಪರ್ವತವನ್ನು ಸೇರ್ತೀರಿ. ಅದು ದೊಡ್ಡ ತಪ್ಪಲುಗಳಿಂದ ಯುಕ್ತವಾದಂತಹ ದೇವಗಂಧರ್ವರಿಂದ ಸೇವಿತವಾಗಿದೆ. ಅಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಶಿಖರಗಳಲ್ಲಿ, ಗುಹೆಗಳಲ್ಲೆಲ್ಲ ಸುತ್ತಿ ನೀವು ಸೀತೆಯನ್ನು ಹುಡುಕಬೇಕು. ನಂತರ ನೀವು ಸುದರ್ಶನ ಅನ್ನುವಂತಹ ಪರ್ವತಕ್ಕೆ ಹೋಗಿ ಅದರ ಮುಂದೆ ಮತ್ತೆ ದೇವಸಖ ಅನ್ನುವಂತಹ ಪರ್ವತ ಸಿಗ್ತದೆ. ಆ ದೇವಸಖ ಅನ್ನುವಂತಹ ಪರ್ವತದಲ್ಲಿ ಅಲ್ಲಿನ ವನಷಂಡ ನಿರ್ಜರವಾದಂತಹ ಗುಹೆಗಳಲ್ಲಿ ನೀವು ರಾವಣನನ್ನು ಮತ್ತೆ ಸೀತೆಯನ್ನು ಹುಡುಕಬೇಕು. ಅದನ್ನು ದಾಟಿದ ನಂತರದಲ್ಲಿ ಒಂದು ದೊಡ್ಡ ಬಯಲುಭೂಮಿ ಗೋಚರವಾಗ್ತದೆ. ಅಲ್ಲಿ ಬೆಟ್ಟವೂ ಇಲ್ಲ, ನದಿಯೂ ಇಲ್ಲ, ಏನೂ ಇಲ್ಲ. ಅದನ್ನು ದಾಟಿದ ನಂತರದಲ್ಲಿ ನಿಮಗೆ ಕೈಲಾಸ ಪರ್ವತ ಕಾಣ್ತದೆ. ಆ ಕೈಲಾಸ ಪರ್ವತದಲ್ಲಿ ಕುಬೇರನ ಭವನ ಉಂಟು. ನೀವು ಅಲ್ಲೆಲ್ಲ ಹುಡುಕಿದ ನಂತರದಲ್ಲಿ ಮುಂದೆ ಕ್ರೌಂಚ ಪರ್ವತವನ್ನು ಸೇರಬೇಕು. ಆ ಕ್ರೌಂಚ ಪರ್ವತದಲ್ಲಿ ಸ್ಕಂದಶಕ್ತಿ ನಿರ್ಮಿತವಾದಂತಹ ಒಂದು ಬಿಲ ಉಂಟು ಅಂತ ನಾವಿದನ್ನು ಶಿವಾದಿ ಪುರಾಣಗಳಲ್ಲಿ ಕಾಣ್ತೇವೆ. ತಾರಕಾಸುರನನ್ನು ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಂತಹ ಮಹಾಸೇನನಾದ ಕಾರ್ತಿಕೇಯ ಕ್ರೌಂಚ ಪರ್ವತವನ್ನು ಅಲ್ಲಿ ಅವನಿಂದ ಒಂದು ಬಿಲವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ನೀವು ಹೋಗಬೇಕು. ಅದು ಕಠಿಣವಾದಂತಹದ್ದಾದರೂ ಸಹ ನೀವಲ್ಲಿ ಪ್ರವೇಶ ಮಾಡಬೇಕು. ಆ ಕ್ರೌಂಚದ ಗುಹೆಯಲ್ಲಿ ಮಹರ್ಷಿಗಳಿದ್ದಾರೆ, ದಿವ್ಯರೂಪಧಾರಿಗಳಾದಂತಹ ಋಷಿಗಳಿದ್ದಾರೆ. ಅವರನ್ನು ದೇವತೆಗಳು ಸಹ ಪೂಜಿಸ್ತಾರೆ. ನೀವು ಅಲ್ಲೆಲ್ಲ ಸೀತೆಯನ್ನು ಹುಡುಕಬೇಕು. ಅಲ್ಲಿನ ಶಿಖರಗಳನ್ನು ಮತ್ತು ಕಂದಕಗಳನ್ನೆಲ್ಲ ಅಲ್ಲಿ ಸೀತೆಗಾಗಿ ಅರಸಬೇಕು ನೀವು. ಮತ್ತು ಕ್ರೌಂಚ ಶೈಲದ ನಂತರದಲ್ಲಿ ಕೌಮಶೈಲವನ್ನು ನೋಡಬೇಕು. ನಂತರ ಮಾನಸ ಪರ್ವತವನ್ನು ಹುಡುಕಬೇಕು. ಆ ಮಾನಸ ಪರ್ವತ ಅದಕ್ಕೆ ಸಾಮಾನ್ಯರು ಯಾರೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ನಂತರದಲ್ಲಿ ನಿಮಗೆ ಮುಂದೆ ಮೈನಾಕ ಅನ್ನುವಂತಹ ಪರ್ವತ ಸಿಗ್ತದೆ ಅಂತ. ಮೈನಾಕ ಪರ್ವತ ಅಂತ ನಮಗೆ ಮುಂದೆ ಅದು ಸುಂದರಕಾಂಡದಲ್ಲಿ ಸಹ ಕಾಣಲಿಕ್ಕೆ ಸಿಗುತ್ತದೆ. ಸುಂದರಕಾಂಡದಲ್ಲಿ ಆ ಮೈನಾಕ ಅನ್ನುವಂತಹ ಪರ್ವತ ಎದ್ದು ಬಂತು ಅಂತ. ಆದರೆ ಆ ಮೈನಾಕ ಪರ್ವತವೇ ಬೇರೆ, ಈ ಮೈನಾಕ ಪರ್ವತವೇ ಬೇರೆ, ಅದರಲ್ಲಿ ಮತ್ತೆ ಮಾತಿಲ್ಲ. ಅಲ್ಲಿ ಮಯ ಅನ್ನುವಂತಹ ದಾನವ, ಬಹಳ ಪ್ರಸಿದ್ಧನಾದಂತಹವನು, ರಾಕ್ಷಸರ ಶಿಲ್ಪಿ, ಅವನು ಅಲ್ಲಿ ಒಂದು ಭವನವನ್ನು ಕಟ್ಟಿಕೊಂಡಿದ್ದಾನೆ. ಆ ಮೈನಾಕದ ಸಾನು ಸಾನು ಅಂದರೆ ಅದರ ತಪ್ಪಲು ಮತ್ತು ಅದರ ಮಧ್ಯಪ್ರದೇಶ ಮತ್ತು ಗುಹೆಗಳನ್ನು ಅನ್ವೇಷಣೆ ಮಾಡಬೇಕು. ಅದನ್ನು ದಾಟಿ ಹೋದ ನಂತರದಲ್ಲಿ ಒಂದು ಪುಣ್ಯ ಆಶ್ರಮ ಕಾಣುತ್ತದೆ. ಅಲ್ಲಿ ವೈಖಾನಸರು, ವಾಲಖಿಲ್ಯರೆಲ್ಲ ಇದ್ದಾರೆ ಅಂತ. ವೈಖಾನಸರು ಮತ್ತು ವಾಲಖಿಲ್ಯರ ಬಗ್ಗೆ ನಾವು ಇದೇ ವೇದಿಕೆಯಲ್ಲೇ ಈ ಹಿಂದೆ ಪೌರಾಣಿಕ ಪಾತ್ರಗಳ ವಿಮರ್ಶೆಯ ಸಂದರ್ಭದಲ್ಲಿ ಹೇಳಿದ್ವಿ ಅನಿಸುತ್ತದೆ. ಬಹುಶಃ ಗರುಡನ ಪಾತ್ರ ಅಥವಾ ಕಶ್ಯಪನ ಪಾತ್ರದ ವರ್ಣನೆ ಸಂದರ್ಭದಲ್ಲಿ ನಾವು ಅದನ್ನು ಹೇಳಿದ್ವಿ. ಯೇ ನಖಾಹ ತೇ ವೈಖಾನಸಾಹ, ಯೇ ವಾಲಾಹ ತೇ ವಾಲಖಿಲ್ಯಾಹ ಅಂತ ಬರ್ತದೆ. ಆ ತಪಸ್ವಿಗಳನ್ನು ನೀವು ವಂದಿಸಿ ಮತ್ತು ಸೀತೆಯ ವೃತ್ತಾಂತವನ್ನು ಕೇಳಬೇಕು. ಅಲ್ಲಿ ವೈಖಾನಸರು ಸ್ನಾನ ಮಾಡತಕ್ಕಂತಹ ಒಂದು ಸರೋವರ ಉಂಟು. ಅದನ್ನು ದಾಟಿ ಹೋದ ನಂತರದಲ್ಲಿ ಮತ್ತೊಂದು ಬಯಲು ಪ್ರದೇಶ ಬರ್ತದೆ. ಆ ಬಯಲು ಪರ್ವತವನ್ನು ದಾಟಿದ ನಂತರದಲ್ಲಿ ಒಂದು ಶೈಲೋದಯ ಅನ್ನುವಂತಹ ನದಿ ಸಿಗುತ್ತದೆ. ಅದನ್ನು ದಾಟಿದ ನಂತರದಲ್ಲಿ ಉತ್ತರ ಕುರು ದೇಶ ಅಂತ ಉಂಟು ಅಂತ. ಆ ಉತ್ತರ ಕುರು ದೇಶವನ್ನು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಸಹ ಸಾಧ್ಯ ಇಲ್ಲ ಅಂತ ಬರ್ತದೆ. ಇದು ನಮಗೆ ಮಹಾಭಾರತದಲ್ಲೂ ಕಂಡು ಬರ್ತದೆ. ಅರ್ಜುನ ರಾಜಸೂಯದ ದಿಗ್ವಿಜಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉತ್ತರ ಕುರು ದೇಶವನ್ನು ಅವನು
ಪ್ರವೇಶ ಮಾಡುವಂತಹ ಕಾಲಕ್ಕೆ ಅವನನ್ನು ಒಂದಷ್ಟು ಜನ ನಿಲ್ಲಿಸಿ ಮನುಷ್ಯ ಮಾತ್ರ ಇಲ್ಲಿಗೆ ಹೋಗಲಿಕ್ಕೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಳಿಸ್ತಾರೆ ಅಂತ ನಾವು ನೋಡ್ತೇವೆ. ಆ ಉತ್ತರ ಕುರು ದೇಶವನ್ನೇ ಸುಗ್ರೀವ ಸಹ ಇಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಿಗೆ ನೀವು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಂತರ ಅಲ್ಲಿ ಸೋಮಗಿರಿ ಎನ್ನುವಂತಹ ಒಂದು ಸುವರ್ಣ ಪರ್ವತ ಉಂಟು. ಅಲ್ಲೆಲ್ಲ ನೀವು ಸೀತೆಯನ್ನು ಹುಡುಕಬೇಕು. ಆ ಪರ್ವತವನ್ನು ನೋಡಿದ ನಂತರದಲ್ಲಿ ನೀವು ಮತ್ತೆ ಹಿಂತಿರುಗಿ ಬಂದು ಬಿಡಬೇಕು. ಅಲ್ಲಿಯವರೆಗೆ ಮಾತ್ರ ನಿಮಗೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲಿಂದ ಮುಂದೆ ಸೂರ್ಯನೂ ಇಲ್ಲ, ಜಗತ್ತಿನ ಭಾರವೂ ಇಲ್ಲ. ವಸ್ತುತಃ ಮುಂದೆ ಏನಿದೆ ಅನ್ನುವುದು ಯಾರಿಗೂ ಸಹ ತಿಳಿದಿಲ್ಲ. ಇಲ್ಲೆಲ್ಲ ಸಹ ನೀವು ಸೀತೆಯನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಇದುವರೆಗೆ ನಾನು ತಿಳಿಸಿರುವ ಸ್ಥಳಗಳನ್ನು ಮತ್ತು ತಿಳಿಸದೆ ಬಿಟ್ಟಿರಬಹುದಾದ ಸ್ಥಳಗಳನ್ನು ಸಹ ನೀವು ಹುಡುಕಿ ಅಂತ. ಇಲ್ಲಿ ನೋಡಿ, ಸುಗ್ರೀವನಿಗೆ ಒಂದು ಲವಲೇಶವೂ ತನ್ನ ದಿಕ್ಕುಗಳ ಜ್ಞಾನದ ಬಗ್ಗೆ ಅಹಂಕಾರ ಇರಲಿಲ್ಲ ಅಂತ ಗೊತ್ತಾಗ್ತದೆ. ನಾನು ಹೇಳಿದ್ದೇ ಸತ್ಯ, ನಾನು ಹೇಳಿದಷ್ಟೇ ಪ್ರದೇಶಗಳಿರುವುದು ಅಂತ ಅವನು ಹೇಳಲಿಲ್ಲ. ಇದಿಷ್ಟೇ ಸತ್ಯ ಅಂತ, ಇನ್ನೂ ಒಂದಷ್ಟು ಇರಬಹುದು, ಅದನ್ನು ಹುಡುಕಿ ಅಂತ ಹೇಳುವಲ್ಲಿ ಸುಗ್ರೀವನ ಗುಣವನ್ನು ಪ್ರಶಂಸೆ ಮಾಡ್ತಾ ನಾವು ಮುಂದೆ ನೋಡ್ತೇವೆ. ಸೀತೆಯನ್ನು ಹುಡುಕಿ ಅಂತ ಅವನು ಅಲ್ಲಿ ಹೇಳಿದ ನಂತರದಲ್ಲಿ, ಅಕಸ್ಮಾತ್ ನೀವು ಸೀತೆಯನ್ನು ಹುಡುಕಿ ಕೃತಾರ್ಥರಾಗಿ ಬಂದ್ರಿ ಅಂತಾದರೆ ನಿಮ್ಮ ಶತ್ರುವನ್ನು ನಾಶ ಮಾಡಿ ನಾನು ಸಕಲ ವಸ್ತುಗಳನ್ನು ಕೊಟ್ಟು ನಿಮ್ಮನ್ನು ಸನ್ಮಾನ ಮಾಡ್ತೇನೆ, ನೀವು ನಿಮ್ಮ ಪತ್ನಿಯರೊಂದಿಗೆ ಯಥೇಷ್ಟವಾಗಿ ಸುತ್ತಿಕೊಂಡಿರಬಹುದು ಅಂತ ಅವರಿಗೆ ಹೇಳ್ತಾನೆ. ಇಲ್ಲಿಗೆ ಈ ಸರ್ಗ ಮುಕ್ತಾಯವಾಗ್ತದೆ. ಮತ್ತು ಮುಂದೆ 44ನೇ ಸರ್ಗ. 44ನೇ ಸರ್ಗದಲ್ಲಿ ಸುಗ್ರೀವ ಏನು ಮಾಡ್ತಾನೆ ಅನ್ನುವುದು ಬಹಳ ವಿಶಿಷ್ಟವಾದಂತಹದ್ದು. ಅವನ ಒಂದು ರಾಜನೀತಿಜ್ಞತೆಯನ್ನು ಇದು ನಮಗೆ ಎತ್ತಿ ತೋರಿಸಿಕೊಡುತ್ತದೆ. ವಿಶೇಷೇಣ ತು ಸುಗ್ರೀವೋ ಹನುಮತ್ಯರ್ಥಮುಕ್ತವಾನ್ ಸಹಿ ತಸ್ಮಿನ್ ಹರಿಶ್ರೇಷ್ಠೆ ನಿಶ್ಚಿತಾರ್ಥೋರ್ಥ ಸಾಧನೆ ಅಂತ. ಸುಗ್ರೀವನಿಗೆ ಗೊತ್ತಿತ್ತು ತನ್ನ ಕೆಲಸವನ್ನು ಒಬ್ಬ ಮಾಡಬಹುದು ಅಂತಾದರೆ ಅವನು ಹನುಮಂತನೇ ಬಿಟ್ಟರೆ ಮತ್ತೆ ಯಾರೂ ಅಲ್ಲ ಅಂತ. ರಾಜನಾದಂತಹವನಿಗೆ ಇರಬೇಕಾದಂತಹ ಲಕ್ಷಣ ಇದು. ನನ್ನಲ್ಲಿ ಇರುವಂತಹ ಬಲದಲ್ಲಿ ಯಾರು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವುದನ್ನು ಅವನು ಮೊದಲೇ ನಿಶ್ಚಯಿಸಿಕೊಂಡಿರಬೇಕು ಅಂತ. ಇದನ್ನು ಯಾವುದೇ ನೀತಿಶಾಸ್ತ್ರದ ಪುಸ್ತಕವನ್ನು ತೆಗೆದರೂ ನಮಗೆ ಕಾಣುವಂತಹದ್ದು ಇದೆ ರಾಜನಿಗೆ ಇರಬೇಕಾದಂತಹ ಲಕ್ಷಣದಲ್ಲಿ. ಹಾಗಾಗಿ ಅವನು ವಿಶೇಷವಾಗಿ ಸುಗ್ರೀವನಿಗೆ ಹನುಮಂತನಿಗೆ ಸಂದೇಶವನ್ನು ಕೊಟ್ಟು ಅವನನ್ನು ಕರೆಸಿಕೊಳ್ತಾನೆ. ಹಾಗೆ ಕರೆಸಿಕೊಂಡು ಹನುಮಂತನಿಗೆ ಹೇಳ್ತಾನೆ, ನಿನ್ನ ಗತಿಗೆ ಯಾವುದೇ ತಡೆ ಅನ್ನುವುದೇ ಇಲ್ಲ. ಭೂಮಿಯಲ್ಲಾಗಲಿ ಅಂತರಿಕ್ಷಗಳಲ್ಲಾಗಲಿ ನೀನು ನಿರಾತಂಕವಾಗಿ ಸಂಚಾರ ಮಾಡ್ತೀಯೇ, ದೇವಲೋಕಕ್ಕಾದರೂ ಹೋಗ್ತೀಯೇ, ಜಲಮಾರ್ಗದಲ್ಲಿ ಆದರೂ ಅಸುರ ಗಂಧರ್ವ ಲೋಕಗಳಾಗಲಿ, ಲೋಕಗಳಾಗಲಿ, ದೇವಲೋಕಗಳಾಗಲಿ ಯಾವುದೂ ನಿನಗೆ ಹೊಸತಾಗಿದ್ದಲ್ಲ, ಎಲ್ಲ ಸಹ ನಿನಗೆ ತಿಳಿದಂತಹದ್ದೇ. ನೀನು ಈ ಗಮನಶಕ್ತಿ, ವೇಗ, ತೇಜಸ್ಸು, ಚಟುವಟಿಕೆ ಇದೆಲ್ಲದರಲ್ಲೂ ನೀನು ನಿನ್ನ ತಂದೆಯಾದಂತಹ ವಾಯುವಿಗೆ ಸಮಾನನಾದಂತಹವನು. ಹಾಗಾಗಿ ಸೀತೆಯನ್ನು ಹುಡುಕುವಂತಹ ಕೆಲಸವನ್ನು ನೀನೇ ಮಾಡಬೇಕು. ಸೀತೆ ಹೇಗೆ ಸಿಗ್ತಾಳೆ ಅನ್ನೋದನ್ನು ನೀನೇ ನೋಡಿಕೊಳ್ಬೇಕು. ಬುದ್ಧಿ, ಬಲ, ಪರಾಕ್ರಮ ಎಲ್ಲ ನಿನ್ನಲ್ಲೇ ಇರುವಂತಹದ್ದು. ದೇಶಕಾಲಾನುಗುಣವಾದಂತಹ ವರ್ತನೆ ನಿನ್ನಲ್ಲಿ ಕಂಡು ಬರ್ತದೆ ಅಂತ ಸುಗ್ರೀವ ಹೇಳ್ತಾನೆ. ಆಗ ರಾಮ ಸಹ ಹನುಮಂತನಿಗೆ ಸಕಲ ಕಾರ್ಯವನ್ನು ಸುಗ್ರೀವ ಕೊಟ್ಟದನ್ನು ನೋಡ್ತಾನೆ. ಹನುಮಂತನ ಸಾಮರ್ಥ್ಯವೇ ಅದಕ್ಕೆ ಕಾರಣ ಅನ್ನುವುದು ರಾಮನಿಗೂ ಸಹ ಗೊತ್ತಿತ್ತು. ರಾಮನೂ ಅಷ್ಟೇ ಪ್ರಾಜ್ಞ. ಹಾಗಾಗಿ ಅವನು ತನ್ನ ಮನಸ್ಸಿನಲ್ಲಿ ಹನುಮಂತನೇ ಖಂಡಿತವಾಗಿ ಈ ಕಾರ್ಯವನ್ನು ಸಾಧಿಸಲಿಕ್ಕೆ ಸಮರ್ಥ ಅಂತ ಸುಗ್ರೀವ ನಿರ್ಧಾರ ಮಾಡಿದ್ದಾನೆ. ಹನುಮಂತನಾದರೂ ಯಾವ ಕಾರ್ಯವನ್ನಾದರೂ ಕೊನೆ ಮುಟ್ಟಿಸ್ತಕ್ಕಂತಹವನೇ ಹೌದು. ಹಿಂದೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮುಗಿಸಿ ಇವನು ಸುಗ್ರೀವನಿಗೆ ಅವನು ಆಪ್ತನಾಗಿದ್ದಾನೆ ಮತ್ತು ಸುಗ್ರೀವ ಅವನನ್ನು ಪರೀಕ್ಷಿಸಿದ್ದಾನೆ. ಹಾಗಾಗಿ ಹನುಮಂತ ಕಾರ್ಯವನ್ನು ಸಾಧಿಸುವಂತಹದ್ದು ನಿಶ್ಚಯ ಅಂತ ರಾಮನೂ ಯೋಚನೆಯನ್ನು ಮಾಡ್ತಾನೆ. ಹಾಗೆ ಅವನನ್ನು ಹತ್ತಿರಕ್ಕೆ ಕರೀತಾನೆ. ಕರೆದು ತನ್ನ ನಾಮಾಂಕಿತವಾದಂತಹ, ತನ್ನ ಹೆಸರು ಬರೆದುಕೊಂಡಿದ್ದಂತಹ ಅಂಗುಲೀಕವನ್ನು ತೆಗೆದು ಸೀತೆಗೆ ಗೊತ್ತಾಗಲಿ ಇವನು ನಿಜವಾಗಿಯೂ ರಾಮನ ದೂತನೇ ಹೌದು, ರಾಮನಿಂದ ಕಳಿಸಲ್ಪಟ್ಟಂತಹವನೇ ಹೌದು ಅಂತ ಅವಳಿಗೆ ನಂಬಿಕೆ ಬರಲಿ ಅನ್ನುವಂತಹ ಉದ್ದೇಶದಿಂದ ತನ್ನ ಹೆಸರು ಬರೆದಿದ್ದಂತಹ ಅಂಗುಲೀಯಕವನ್ನು ಸೀತೆಗೆ ಅವನು ಹನುಮಂತನ ಮೂಲಕವಾಗಿ ತಲುಪಿಸಲಿಕ್ಕಾಗಿ ಹನುಮಂತನಿಗೆ ಅದನ್ನು ತೆಗೆದುಕೊಡ್ತಾನೆ. ಮತ್ತು ನೀನು ಈ ಗುರುತಿನಿಂದ ನೀನು ಯಾರು ಅನ್ನುವುದನ್ನು ಸೀತೆ ತಿಳಿದುಕೊಳ್ತಾಳೆ. ನನ್ನ ಕಡೆಯಿಂದಲೇ ನೀನು ಬಂದಿದ್ದೀಯೆ ಅಂತ ಅರಿತು
ಅವಳು ಯಾವುದೇ ಭಯ ಇಲ್ಲದೆ ನಿನ್ನನ್ನು ಕಾಣ್ತಾಳೆ ಅಂತ ರಾಮ ಹೇಳ್ತಾನೆ. ರಾಮನ ದೂರಾಲೋಚನೆ ಇಲ್ಲಿ ನಮಗೆ ವಿಶೇಷವಾಗಿ ಗಮನಿಸಲಿಕ್ಕೆ ಯೋಗ್ಯವಾದಂತಹದ್ದು. ಅಪರಿಚಿತದ ವ್ಯಕ್ತಿಗಳು ತನಗೆ ಭಯವನ್ನು ಸದಾ ಉಂಟು ಮಾಡತಕ್ಕಂತಹವರೇ ಇರುವಂತಹ ಸ್ಥಳದಲ್ಲಿ ಒಬ್ಬಳು, ಅದರಲ್ಲಿ ವಿಶೇಷವಾಗಿ ಒಬ್ಬಳು ಸ್ತ್ರೀ ಇದ್ದಾಳೆ ಅಂತಾದರೆ, ಇವ ಯಾರೋ ಒಬ್ಬ ಒಂದು ವಾನರ ಹೋದ ಅಂತಾದರೆ, ವಾನರರು ಮಾತಾಡ್ತಾರೆ ಅನ್ನುವುದೇ ಒಂದು ದೊಡ್ಡ ಆಶ್ಚರ್ಯದ ವಿಷಯವಾಗಿದ್ದಲ್ಲಿ, ಮತ್ತು ಅವರಿಷ್ಟೆಲ್ಲ ಸಾಗರ ಲಂಘನವನ್ನು ಮಾಡ್ತಾರೆ, 100 ಯೋಜನ ದೂರದ ಸಾಗರವನ್ನು ಲಂಘನೆ ಮಾಡಿಕೊಂಡು ಒಬ್ಬ ಬರ್ತಾನೆ ಅನ್ನುವುದೇ ಒಂದು ನಂಬಲಿಕ್ಕೆ ಅಸಾಧ್ಯವಾದಂತಹ ವಿಷಯವಾದಂತಹ ಪಕ್ಷದಲ್ಲಿ ಇವನು ಹೋಗಿ ನಾನು ರಾಮನ ಭಕ್ತ, ರಾಮನ ದಾಸ, ರಾಮನ ದೂತ ಅಂತ ಹೇಳಿಕೊಂಡ್ರೆ ಅಲ್ಲಿ ಸೀತೆ ನಂಬುತ್ತಾಳೋ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಅವಳಿಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಉದ್ದೇಶದಿಂದಲೇ ರಾಮ ದೂರಾಲೋಚನೆಯನ್ನು ಮಾಡಿ ತನ್ನ ನಾಮಾಂಕಿತವಾದಂತಹ ಅಂಗುಲಿಯಕವನ್ನು ತೆಗೆದು ಹನುಮಂತನಿಗೆ ಕೊಟ್ಟು ಈ ಮಾತನ್ನು ಹೇಳ್ತಾನೆ. ಮತ್ತು ಅವಳು ಭಯರಹಿತಳಾಗಿ ನಿನ್ನ ಜೊತೆ ಮಾತಾಡ್ತಾಳೆ ಅಂತ ಹೇಳ್ತಾನೆ. ಮತ್ತು ನಿನ್ನ ಉತ್ಸಾಹ, ಬಲ, ಪರಾಕ್ರಮ ಮತ್ತು ಸುಗ್ರೀವನಿಗೆ ಇತ್ತಂತಹ ಸಂದೇಶದ ವಿಧಾನ ಇವೆಲ್ಲ ನಿನ್ನ ಕಾರ್ಯ ಕೈಗೂಡುತ್ತದೆ ಅನ್ನುವುದನ್ನು ತೋರಿಸಿಕೊಡ್ತದೆ ಅಂತ ರಾಮ ಹೇಳ್ತಾನೆ. ದೂತನನ್ನೊಬ್ಬನನ್ನು ಕಳಿಸಬೇಕಿದ್ದರೆ ಅವನಲ್ಲಿ ಇರತಕ್ಕಂತಹ ಸಹಜವಾಗಿಯೇ ಅವನಲ್ಲಿ ಇರತಕ್ಕಂತಹ ಒಂದು ಆತ್ಮಸ್ಥೈರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುವುದು ಹೇಗೆ ಅಂತ ರಾಮನಿಂದ ಕಲಿಬೇಕು ನಾವು. ಸುಗ್ರೀವ ಕೈ ಮುಗಿದು ನಿಂತಿದ್ದ, ಆ ಉಂಗುರವನ್ನು ತೆಗೆದುಕೊಂಡ, ಭಕ್ತಿಯಿಂದ ಅದನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡ. ನಂತರ ರಾಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಕಪಿ ಸೈನ್ಯವನ್ನು ಕರೆದುಕೊಂಡು ಹೊರಡ್ತಾನೆ. ಹಾಗೆ ಅವನು ಹೊರಟು ನಿಂತಾಗ ಮತ್ತೆ ರಾಮ, ನೀನು ಮಹಾಬಲಾಢ್ಯ, ನಿನ್ನ ಬಲವನ್ನೇ ನಾನು ನಂಬಿಕೊಂಡಿದ್ದೇನೆ, ನಿನ್ನ ಅಸಾಧಾರಣವಾದ ಪರಾಕ್ರಮದಿಂದ ಸೀತೆ ಸಿಗುವ ಹಾಗೆ ಪ್ರಯತ್ನವನ್ನು ಪಡು ಅಂತ ಹೇಳಿ ಅವನನ್ನು ಕಳಿಸ್ತಾನೆ ಅನ್ನುವಲ್ಲಿಗೆ ಈ ಸರ್ಗ ಮುಕ್ತಾಯವಾಗ್ತದೆ. ಮುಂದೆ ಬರೆದಿರತಕ್ಕಂತಹ ಸರ್ಗಗಳನ್ನು ಹನುಮಂತ ದಕ್ಷಿಣ ದಿಕ್ಕಿಗೆ ಹೋದನೆ, ಸೀತೆ ಅವನಿಗೆ ಸಿಕ್ಕಿದಳೆ, ಇದೆಲ್ಲವನ್ನು ನಾವು ಬರೆದಿರತಕ್ಕಂತಹ ಸರ್ಗಗಳಲ್ಲಿ ಕಾಣಲಿಕ್ಕಿದ್ದೇವೆ. ಧನ್ಯವಾದಗಳು.